ಅಂತರದಲ್ಲಿ ನೆಟ್ಟಿದ್ದೀರಾ ಸರ್ ಅಡಿಕೆ? 9 ಅಡಿ 9 ಅಡಿ 9 ಅಲ್ಲ, ಇದು ಹೀಗೆ ಅದೇ ಅಗಲ 9 ಆಮೇಲೆ ಅಡಿ. 9 ಅಡಿ, ಇದು 9 ಅಡಿನೇ ಇತ್ತು ನೋಡಿ. ಇದು ಹಳೆ ಮರ ಅದು. ಹಾಂ ಹಾಂ ಇದಕ್ಕೆ 30 ವರ್ಷ. ಇದು ಮಂಗಳ ಅಂತ ಒಂದು ವೆರೈಟಿ. ಓಕೆ. ಇದು 30 ವರ್ಷಕ್ಕೆ ಹೊರಟೋಗುತ್ತಂತೆ. ಹಾಂ ಹಾಂ ಈಗಾಗಲೇ 28 29 ಆಯಿತು. ಹಾಂ ಆದರೆ ಅದಕ್ಕೆ ಹೋಗೋ ಬದಲು ಇವ ನಾಟಿ ಬೇರೆ ಬೆಳೆಸ್ಕೊಳ ಅಂತ ಈ ಮಧ್ಯ ಇನ್ನೊಂದಲೇ ನೆಟ್ಟಿರೋದು. ಓಕೆ ಓಕೆ. ಆಮೇಲೆ ಅದಕ್ಕೆ ಮತ್ತೆ 9 ಅಡಿ ಆಯಿತು. ಹಾಂ ಹಾಂ ಆಮೇಲೆ ಈ ಮರ ಹೊರಟೋದ್ರೆ, ಹಾಂ ಆ ಮರ ಹೊರಟೋದ್ರೆ ಪುನಃ ಅದಕ್ಕೂ 9 ಅಡಿ ಆಗುತ್ತೆ ಅಂತಷ್ಟೇ. ಓಕೆ ಓಕೆ. ಈಗ ಮಧ್ಯ ನೆಟ್ಟಿದ್ದೀರಾ, ಡಿಸ್ಟೆನ್ಸ್ ಕಮ್ಮಿ ಇದೆ ಈಗ. ಈಗ ಕಡಿಮೆ ಇದೆ, ಯಾಕಂದರೆ ಹಳೇದು ಹೊರತು ಮಧ್ಯ ಇರೋದ್ರೆ ಕಡಿಮೆ ಇದೆ. ಹಳೇದು ಹೋದ್ಮೇಲೆ ಆದರೂ ಬನ್ನಿ ನೋಡಿ, ಎಲ್ಲ ಕೆಲವು ಹಾಂ ಸರ್ ನೋಡಿ ಒಂದೇ ಸಹ ಮರಿತಾ ಒಣಗೋಗಿದೆ ನೋಡಿ ಹಾಂ ಹಾಂ ಕಾಲೆಗಳು. ಹೌದು. ಆಮೇಲೆ ಈಗ ಇಷ್ಟಾದರೂ ನೋಡಿ ಇವೆಲ್ಲ ಆರೋಗ್ಯವಾಗಿ ಕಾಣ್ತಾ ಇದೆ. ಯಾವುದು ನಾವು ನೆಟ್ಟಿರೋ ಸಸಿಗಳು, ಹಾಂ ಹಾಂ ಗೊತ್ತಾಯ್ತಾ? ಅಲ್ಲ, ಒಂದು ತಿಂಗಳಿಂದ ಅಡಿಕೆಗೆ ನೀರಿಲ್ಲ ಅಂದರೆ ಇರುತ್ತಾ ಅಡಿಕೆ? ನಾವು ಉತ್ತರ ಏನು ಕೊಡಲಿ, ಇದೆಯಲ್ಲ ಅಂತ ಕೊಡ್ತೀರಾ? ಅಂದರೆ ಈಗ ನೋಡಿ, ಅದು ಬಿಸಿಲೇ ಬೀಳಲ್ಲ ಈ ಭೂಮಿ ಒಳಗೆ. ಹಾಂ ಹಾಂ ಓಕೆ. ಇದು ರೋಡಲ್ಲ, ಇದು ರೋಡ್ ಮಾಡಿದೆ, ಯಾಕೆಂದರೆ ಎಲ್ಲದೂ ಇಲ್ಲಿಗೆ ಹೊರಬೇಕಾಗೋದು. ಹ್ಞೂ ಈಗ ಆ ಕೊನೆದಿನ ಅಲ್ಲಿಗೆ ಹೊತ್ಕೋತಾರೆ. ಓಕೆ. ಇಷ್ಟು ಸೇವ್ ಆಗುತ್ತೆ. ಹೌದು. ಏನೇಳೆ ಹ್ಞೂ ಹ್ಞೂ ಅಲ್ವಾ? ಹೌದು. ಆದ್ದರಿಂದ ಈಗ ಈ ನೋಡಿ, ಈಗ ಒಂದೇ ಸಮ ಮುಚ್ಕೆ ಬರುತ್ತೆ, ಹಾಂ ಗೊತ್ತಾಯ್ತಾ? ಹೌದು. ಈಗ ಈ ಬಿದಿರದೆಲ್ಲ ತೆಗೆದು ಹಾಗೆ ಹಾಕಿಸ್ತೀವಿ, ಹಾಂ ಇದೆಲ್ಲ ಹಿಂಗೆ ಮುಚ್ತೀವಿ. ಹಾಂ ಸರ್. ಆಗ ಯಾವತ್ತೋ ಮುಂದಿನ 8 ದಿನಕ್ಕೊಂದ್ಸರಿ ಸ್ವಲ್ಪ ಹಿಮ ಇದ್ದು ಬಿದ್ದರೂ ಹಾಂ ಹಾಂ ಇದು ಅದನ್ನ ಅಬ್ಸರ್ವ್ ಮಾಡುತ್ತೆ. ಇದು ಮೆತ್ತಗಾಗುತ್ತೆ ಅಂದರೆ ತೇವಾಂಶ ಇದೆ ಅಂತ. ಓಕೆ. ನೀರು ಅಂದರೆ ನೀರು ಭೂಮಿ ಮೇಲೆ ಹರಿಬೇಕು ಅಂತಲ್ಲ, ಭೂಮಿಗೆ ಬೇಕಾದ ತೇವಾಂಶ. ತೇವಾಂಶ. ಓಕೆ. ಆ ತೇವಾಂಶ ಸಿಕ್ಬಿಟ್ರೆ ಸಾಕು ಸಾಕು. ಅಂದರೆ ಬಟ್ ವಿತಲ್ಲಿ ಗಿಡಕ್ಕೆ ತೊಂದರೆ ಆಗಲ್ಲ. ಬಟ್ ಈ ಬಿಸಿಲಿಗೆ ಈ ಮರಗಳು ಹೊಂದ್ಕೊಂಡಿಲ್ಲ. ಹಾಂ ಹಾಂ ಆ ಕಾಯಿ ಉದರೋದು ಮಾತ್ರ ಅದನ್ನು ಸಾಧ್ಯ ಇಲ್ಲ ತಪ್ಪಿಸೋಕ್ಕೆ. ಯಾವುದೋ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, ಓಕೆ. ಅದನ್ನು ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಂ ಹಾಂ ಅದು ವಾತಾವರಣವೇ ಟೆಂಪ್ರೇಚರ್ ಕಡಿಮೆ ಆಗಿದ್ದರೆ ಸರಿ ಹೋಗುತ್ತೆ. ಯಾವಾಗ ವಾತಾವರಣ ಟೆಂಪ್ರೇಚರ್ ಕಡಿಮೆ ಮಾಡೋಕ್ಕೆ ನಾವು ಸಾಧ್ಯ ಇಲ್ಲ. ಈ ನೀರಿನ ಕೊಟ್ಟರು 1 ಡಿಗ್ರಿ 2 ಡಿಗ್ರಿ ಕಡಿಮೆ ಮಾಡ್ಬೋದು. ಹೌದು. ಬಟ್ ಬಿಸಿಲೇ ಜಾಸ್ತಿ, ಏಕೆಂದರೆ ಮೇಲ್ಗಡೆ ಇಲ್ಲಿ ಕೆಳಗಡೆ ಕಡಿಮೆ ಆಗಿಬಿಟ್ಟು ಇದರಲ್ಲಿ ಹಾಂ ಹಾಂ ಮೇಲ್ಗಡೆ ನಿಮ್ಗೆ 38 ಡಿಗ್ರೀಸ್ 30 ಡಿಗ್ರೀಸ್ ನಮ್ಮ ಏರಿಯಾ ಇಲ್ಲವೇ ಇಲ್ಲ. ತಡ್ಕೊಳ್ಳಲ್ಲ. ಹೌದು. ಆಗ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ಕೋಬೋದು. ಹೌದು. ಬಟ್ ಆ್ಯಸ್ ಇಟ್ ಈಸ್ ಹೆಲ್ತಿ ಆಗಿರೋದ್ರಿಂದ ಈಗ ಒಂದು ಇಲ್ಲಿ ಈ ನೋಡಿ, ಬನ್ನಿ ಇಲ್ಲಿ ಹೇಳ್ತೀನಿ. ಇದು 2ನೇ ಮರ ನೋಡಿ. 2ನೇ ಮರ ದೊಡ್ಡ ಮರ. ದೊಡ್ಡ ಮರ ಅಲ್ಲ, ನಾನು ಯಾಕೆ ಆ ಮೇಲೆ ಎಲೆ ನೋಡಿ, ಅಥವಾ 3ನೇ ಮರ ನೋಡಿ. ಓಕೆ. ಹಸಿರುಗಪ್ಪು ಹಾಂ ಅಂದರೆ ಆರೋಗ್ಯವಾಗಿದೆ ಮರ ಅಂತ. ಹಸಿರು ಕಪ್ಪಿದೆ ಅಂದರೆ. ಹೌದು. ಓಕೆ. ಹಸಿರು ಅಂದರೆ ಪ್ಯಾರೆಟ್ ಗ್ರೀನ್ ಅಲ್ಲ, ಗೊತ್ತಾಯ್ತು. ಗೊತ್ತಾಯ್ತಾ? ಸ್ವಲ್ಪ ಅಥವಾ ಇದು ಹಾಂ ನೋಡಿ, ಈ ಬಣ್ಣಕ್ಕೂ ಇದು ಸ್ವಲ್ಪ ಇದಿದೆ, ಆ ಬಣ್ಣಕ್ಕೆ ಭಾಳ ವ್ಯತ್ಯಾಸ ಇದೆ. ಕಪ್ಪೇ ಜಾಸ್ತಿ ಅದು ಹಸಿರಿಗಿಂತ. ಹಾಂ ಹಾಂ ಅದಕ್ಕೆ ನೀವು ಏನೊಂದೂ ಮಾಡೋ ಹಾಗಿಲ್ಲ. ಅಂದರೆ ಅದು NPK ಜಾಸ್ತಿ ಆಗಿದೆ ಅಂತನಾ? ಅಲ್ಲ, ಅದಕ್ಕೆ ಸರಿಯಾಗಿದೆ ಅಂತ. ಅದಕ್ಕೆ ಎಷ್ಟು ಬೇಕೋ ತೊಗೊಳುತ್ತೆ, ಎಷ್ಟು ಬೇಕೋ ಮಾಡ್ಕೊಳ್ಳುತ್ತೆ ಅಂತ. ನಾವೇನು ಆಡಿಟಿವ್ ಇಲ್ವಲ್ಲ ಅದಕ್ಕೆ. ಅಲ್ಲ, ಕಡು ಹಸಿರು ಅಲ್ವಾ ಅದು? ಹಾಂ, ಕಡು ಹಸಿರು ಜಾಸ್ತಿ ಇದ್ರೆ NPK ಜಾಸ್ತಿ ಇದೆ ಅಂತ? ಇಲ್ಲ ಇಲ್ಲ, ನೈಟ್ರೋಜನ್ ಅದಕ್ಕೆ ಏನು ಶಕ್ತಿ ಇದೆಯೋ ತಗೊಳ್ಳೋವಂಥ ಶಕ್ತಿ ಪೂರ್ತಿ ಇದೆ. ಇದ್ದಾಗ ಮಾತ್ರ ಬಣ್ಣ ಬರುತ್ತೆ. ಓಕೆ. ನಡೀತಾ ಅರ್ಥ ಆಯ್ತಾ? ಹಾಂ ಹಾಂ ಈಗ ಎಷ್ಟೋ ಸರಿ ಏನು ಹೇಳ್ತಾರೆ, ತೆಂಗು ಇಷ್ಟು ಡಿಸ್ಟೆನ್ಸ್ ಇರಬೇಕು ಅಂತ ಹೇಳ್ತಾರೆ, ಅದಕ್ಕೆ ಇಷ್ಟು ಗರಿ ಇರಬೇಕು ಅಂತ ಹೇಳ್ತಾರೆ. ಹೌದು. ಏನೋ ಕೆಲವು ಏನೋ ತೆಂಗಿನ ಮರದಲ್ಲಿ ಹೌದು. ಆಗೇನಾಗುತ್ತೆ, ಆ ಮರದಲ್ಲಿ ಇದು ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತಾರಲ್ಲ, ಹಾಂ ಅದು ಏನು ಕೆಲಸ ಮಾಡುತ್ತೆ, ಬೇರೆ ಕೆಲಸ ಏನಿದೆ ಪ್ರತಿಯೊಂದು ಮಾಡುತ್ತೆ ಅಂತ. ಓಕೆ. ಈಗ ನಾವು ಆ ಥರ ಕ್ರಿಯೇಟ್ ಮಾಡಿಬಿಟ್ಟಿದ್ರಿಂದ ಅದಕ್ಕೆ ಎಷ್ಟು ಸಾಧ್ಯವೋ ಮಾಮೂಲಿದಕ್ಕಿಂತ ಸ್ವಲ್ಪ ಶಕ್ತಿ ಅನ್ನೋನು ಆ ಇದಕ್ಕೆ ಎಂಥದ್ದು ಗಿಡಕ್ಕೆ ಆ ಶಕ್ತಿ ಜಾಸ್ತಿ ಆಗಿಬಿಟ್ಟಿರುತ್ತೆ. ಹೌದು. ಅದು ಸ್ವಲ್ಪ ಇಂಥ ಪ್ರತಿಕೂಲ ವಾತಾವರಣದಲ್ಲೂ ಹಾಂ ಅದು ಡೋಂಟ್ ಕೇರ್. ಹೌದು. ಬೇರೆ ಕೆಲವೆಲ್ಲ ಬತ್ತೆ ಹೋಗ್ಬಿಡುತ್ತೆ, ಆ ಥರ ಮಟ್ಟ ಹೋಗ್ಬಿಡುತ್ತೆ. ಇದು ಇನ್ನೂ ನಮ್ಮದು ಇದು ಸಣ್ಣ ಬತ್ತಿಲ್ಲ, ನಮ್ಮದು ದೊಡ್ಡದು ಬತ್ತಿಲ್ಲ. ಆಮೇಲೆ ನಿಮ್ಗೆ ಇದು ನೋಡಿ, ಇದು ಇಲ್ಲಿ ಅಡಿಕೆ ಒಂದೇ ಇದ್ದಿದ್ರೆ ಅಡಿಕೆ ಹೋಗ್ಬಿಡೋದೇನೋ? ಹೋಗ್ಬಿಡೋದು. ಅಡಿಕೆ ಜೊತೆ ತೆಂಗು ಅದ್ರ ಜೊತೆಗೆ ಇವೆಲ್ಲ ಭಾಳ. ಇದು ನೋಡಿ, ಇದೆಷ್ಟು ದಪ್ಪ ಇದೆ. ಎಷ್ಟು ವರ್ಷದ್ದು ಸರ್ ಇದು? ಅಡಿಕೆ ಮರ ಎಷ್ಟು ದಪ್ಪ, ಹೆಚ್ಚು 20 ವರ್ಷ ಆಗಿದೆ. ಉದ್ದಕ್ಕೂ ಇದೆ ನೋಡಿ ಇವು. 20 ವರ್ಷದ ಗ್ಲಿರಿಸಿಡಿಯಾ. ನೀವು ಯಾವುದೇ ತೋಟದಲ್ಲಿ ನೋಡಿಲ್ಲ ಇದು. ಹಾಂ 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 ತೋಟದ ಒಳಗಡೆ ಹಾಕಿರೋದು. ಹ್ಞೂ ಇದು ಎನ್ ಪಿಕ್ಚರ್ ಇದು. ಹೌದು ಹೌದು. ಜೊತೆ ಕೋಕೋ ಅದು ಎನ್ ಪಿಕ್ಚರ್ ಅದು. ಹಾಂ ಹೌದು. ನಮ್ಗೆ ಆ ಎಲೆಗಳೇ ಉದುರಿ ನಮ್ಗೆ ಇದಾಗುತ್ತೆ. ನಮಗೆ ಕೋಕೋ ಈ ಬೀಜಕ್ಕಿಂತ ಆ ಎಲೆ ಉದುರು ಸಾಕಾಗಿದೆ. ಹೌದು, ಎಲೆ ಉದುರಿದ್ರೆ ಸಾಕು. ಕೋಕೋ ಸಾಕು. ಎಷ್ಟು ಎಲೆ ಉದುರಿದ್ರೆ ಏನಾಗುತ್ತೆ ಅಂದರೆ, ಹಾಂ ಭಾಳ ಜನ ತಪ್ಪು ತಿಳ್ಕೊತಾರೆ, ಎಲೆ ಉದುರೋದು ಅಂದರೆ ಗೊಬ್ಬರ ಅಲ್ಲ. ಅದು ಭೂಮಿಲಿ ಏನು ಜೀವಾಣು ಅಂತಿರುತ್ತೆ, ಅದಕ್ಕೆ ಅದು ಮನೆ. ಹಾಂ ನೀವು ವಾಸಕ್ಕೊಂದು ಮನೆ ಕಟ್ಕೋತೀರಿ ಅಲ್ಲ, ಹೌದು ಹೌದು ಹೌದು.
ಅವಕ್ಕೆ ಕಟ್ಕೊಳಕ್ಕೆ ಬರಲ್ಲ. ಏನೋ ಕೆಲವು ಎಂಥವ್ರು ಪಕ್ಷಿಗಳು ಗೂಡು ಕಟ್ಕೊಳುತ್ತವೆ. ಇನ್ನು ಚಿರತೆಯಂತೆ ಅವು ಮರದ ನೆರಳು, ಇನ್ನು ಕೆಲವು ಕಲ್ಲು ಪಟ್ರೆ ಇವೆಲ್ಲ ಹೀಗೆ ಓಕೆ. ಅವುಗಳಿಗೆಲ್ಲ ಅದು. ಈ ಭೂಮಿಲಿರೋ ಜೀವಾಣಕ್ಕೆ ಮುಚ್ಚಿಗೆ. ಹೌದು. ಹಾಂ, ಅದು ಮನೆ. ಅದೆಷ್ಟಾಗುತ್ತೆ, ಕೆಲವು ಎಲೆಗಳು 15 ದಿನಕ್ಕೆ ಕರಗೋಗುತ್ತೆ. ಇನ್ನು ಸ್ವಲ್ಪ ಈಗ ಹಲಸಿನೆಲೆ ಸ್ವಲ್ಪ ಮಂದಕ್ಕಿರೋ ಎಲೆ ತೇಗದೆಲೆ ಇವೆಲ್ಲ ತಿಂಗಳಾನ್ಗಟ್ಲೆ ಇರುತ್ತೆ. ಅಂದರೆ ಕೆಲವು ಒಂದೊಂದು ಜಾತಿ ಜೀವಾಣುಗಳು ಕೆಲವು 3 ದಿನ ಇರುತ್ತೆ, ಕೆಲವು 3 ಗಂಟೆ ಇರುತ್ತೆ, ಹಾಂ, ಕೆಲವು ಇನ್ನೂ ಭಾಳ ಬೇಗ ಹೋಗುತ್ತೆ, ಇನ್ನು ಕೆಲವು ತಿಂಗಳಾನ್ಗಟ್ಲೆ ಇರುತ್ತಂತೆ. ಅವಕ್ಕೆ ಎಷ್ಟು ಅವರಿಗೆ ಮನೆ ಇರುತ್ತೋ ಅವು ಅಷ್ಟು ಕೆಲಸ ಮಾಡುತ್ತವೆ. ಉದಾಹರಣೆಗೆ ನಮ್ಮ ನಾಟಿಗೆ ಎರೆಹುಳು ಇದೆಯಲ್ಲ, ಅದಕ್ಕೆ ಈ ಥರ ಮುಚ್ಚಿಗೆ ಇದ್ಬಿಟ್ರೆ ಅದು ಒಂದು ದಿನಕ್ಕೆ 24 ಗಂಟೆ ಸಮೇತ 365 ದಿನವೂ ಕೆಲಸ ಮಾಡ್ತಾನೆ ಇರುತ್ತೆ. ಅದು ಏನು, ಇನ್ನೊಂದೇನು ಅಂದರೆ ಯಾವುದೇ ಗಿಡದಲ್ಲಿ ಈಗ ಉದಾಹರಣೆಗೆ ಎರೆಹುಳಿಗೆ ಆಹಾರ ಬೇಕು, ಅಥವಾ ಯಾವ್ಯಾವ ಜೀವಾಣು ಇದೆ ಆಹಾರನೇ ಬೇಕು. ಆಹಾರ ಅಂದ್ರೇನು, ಸಣ್ಣ ಬೇರು ಅಥವಾ ಸಣ್ಣ ಸಣ್ಣ ಬರುತ್ತಲ್ಲ, ಈಗ ಸಣ್ಣ ಅದಕ್ಕೆ ಆಹಾರ ಬಾಯಿ ಇನ್ನೂ ಚಿಕ್ಕದು, ಅದು ಬಾಯಲ್ಲಿ ಕಡಿಯೋ ಅಷ್ಟೇ ಬೇಕಲ್ಲ, ಹಾಗೆ ಆ ಥರ. ಅಂದರೆ ಏನು ತಿಂದರೂ ಅವು ಹೊರಗೆ ಬಿದ್ದೇ ಬಿಡುತ್ತೆ. ಗಾಳಿ ರೂಪಲ್ಲಾರೋ ಬಿಡ್ಬೋದು, ದ್ರವ ರೂಪದಲ್ಲಾರೋ ಹಿಕ್ಕೆ ಹಾಕ್ಬೋದು, ಅಥವಾ ಇನ್ನೊಂದು ಥರ ಹಿಕ್ಕೆ ಹಾಕ್ಬೋದು. ಎರೆಹುಳು ಹಿಕ್ಕೆ ಹಾಕುತ್ತೆ ಅಂತಾರೆ. ಆದ್ದರಿಂದ ನಮ್ಮ ಜೀವಾಣು ಹೆಚ್ಚಾದಷ್ಟು ಅದು ಉದರಿಂದ ಹೊರಗೆ ಬರುತ್ತಲ್ಲ, ಅದೇ ಪೋಷಕಾಂಶ ಆಗುತ್ತೆ. ಆದ್ದರಿಂದ ನಮ್ಮ ಬಹಳ ಮುಖ್ಯ ಉದ್ದೇಶ ಕೃಷಿ ಅಂದರೆ ಕೃಷಿ ಆಗಿರಬೇಕು. ಕೃಷಿ ಅಂದರೆ ನೀನೇನೋ ಮಾಡೋಂತಲ್ಲ, ಕೃಷಿ ಭೂಮಿಯಲ್ಲಿ ಜೀವಾಣುಗಳು ಹೆಚ್ಚಾಗಿ ಆ ಜೀವಾಣುಗಳು 24 ಗಂಟೆ ಕೆಲಸ ಮಾಡ್ತಾ ಇರೋದು ಅಂತ. ನೀನು ಆರಾಮಾಗಿ ಮಲಗಿರೋ ಆ ವ್ಯವಸ್ಥೆ ಮಾಡಿಬಿಡು ಅಂತ. ಅರ್ಥ ಆಯ್ತಾ ನಾನು ಹೇಳಿದ್ದು? ನಾವು ಏನು ಮಾಡೋಕ್ಕಾಗಲ್ಲ ಕೃಷಿಲಿ. ನಾವೊಂದು ಬೇರು ಬಿಡಿಸ್ತೀನಿ, ಗೊಬ್ಬರ ಹಾಕಿದರೆ ದೊಡ್ಡ ತಪ್ಪು. ಅದೇನು ಕೇಳಲಿಲ್ಲ ಮಾಡಬೇಡ. ಪ್ರಕೃತಿ ನಿಯಮ ಏನು, ಅವು ನಿಂತ ಕಡೆ ಇರೋದು ಯಾವುದು, ಯಾವುದೇ ಗಿಡ ಮರಗಳು ಅವು ನಿಂತ ಕಡೆ ಒಂದೇ ಸಮ ಇರುವಾಗ ಅದಕ್ಕೆ ನೀನೇನು ತೊಂದರೆ ಮಾಡಿದೆ, ಅದಕ್ಕೇನು ಬೇಕು ಬೇಡ ಅಂತ ತಿಳ್ಕೊಂಡು ಅದನ್ನು ಅಲ್ಲಿ ಕ್ರಿಯೇಟ್ ಮಾಡು ಅಷ್ಟೇ ನಿನ್ನ ಕೆಲಸ. ಇನ್ನೇನು ಬರಬೇಕಾಗಿಲ್ಲ. ಫಸಲು ಬಂದಾಗ ಕುಯ್ಕೋ, ಬಾಕಿ ಮನೆ. ಏನು ರೈತನ ಕೆಲಸ ಸುಲಭ ಮಾಡ್ಬಿಟ್ರಲ್ಲ. ಸರಿ, ನಾನು ಈ ಅಡಿಕೆ ತೋಟಕ್ಕೆ ಒಂದು ವರ್ಷದಲ್ಲಿ 14 ಗಂಟೆ ಕಾಲ ಬರೋದು. 14 ಗಂಟೆ ಅಲ್ಲ, ನಿಮ್ಮ ಹತ್ತವ್ರು ಯಾರೋ ಬಂದು ತೋರ್ಸಕ್ಕೆ ಬರೋದು ಅದು ಬೇರೆ. 14 ಗಂಟೆಯಲ್ಲಿ 6 ದಿನ ಅಡಿಕೆ ಕುಯ್ತಾರೆ, ಅದರ ಲೆಕ್ಕಕ್ಕೆ ಬರ್ತೀನಿ. ಇನ್ನು ಉಳಿದ ಕೆಲವೇ ದಿನ ಸುಮ್ಮನೆ ಪೂರ್ತಿ ಅಬ್ಸರ್ವೇಷನ್, ಮರ ನೋಡೋದು ಹೆಲ್ತಿ ಆಗಿದೆಯಾ, ಇನ್ನು ನನಗೇನು ಕೆಲಸ, ಇನ್ನೊಂದು ತಿಂಗಳು ಬಿಟ್ಟು 1.5 ತಿಂಗಳು ಬಿಟ್ಟು ಬರೋದು. ಇವಾಗ ಒಂದು ಸ್ವಲ್ಪ ಜಾಸ್ತಿ ಬರ್ತಾ ಇದ್ದೀರಾ, ಬಿಸಿಲು ಹೆಂಗಪ್ಪ ಆಗಿದೆ ಗಿಡಗಳು ಅಂತ? ಇಲ್ಲ, ನಾವು ಬಂದಷ್ಟು, ನಾವು ತುಳಿದಾದಷ್ಟು ಜೀವಾಣುಗಳು ಸಾಯುತ್ತವೆ. ಕರೆಕ್ಟ್, ಅವಶ್ಯಕತೆ ಇಲ್ಲ. ಎಲ್ಲೇ ಕಾಣುತ್ತಲ್ಲ ಅಲ್ಲಿಂದ ಇದು ರೋಡು. ರೋಡಲ್ಲಿ ಓಡಾಡಕ್ಕೆ ಬಂದೇ ಬರ್ತೀವಿ, ಇಲ್ಲಿ ಒಳಕ್ಕೆ ಹೋಗಲ್ಲ. ಇಲ್ಲಿ ನೋಡಿದ್ವಿ, ಏನೋ ಸಮಾಧಾನ ಆಯ್ತಲ್ವಾ? ಅಲ್ಲ, ಈಗ ನಿಮ್ಗೆ ಈ ಬಿಸಿಲು ಒಂಥರ ಸಮಾಧಾನವಾಗಿ ಕಾಣ್ತಾ ಇದೆ ಅಲ್ವಾ? ಇಂಥ ಬಿಸಿಲಲ್ಲೂ ಹೀಗಿದೆ ಅಂತಂದ್ರೆ, ಮೊನ್ನೆ ಯಾರೋ ಬಂದು ಕೈ, ಸರ್ ನಾವು ಇದನ್ನ ನಂಬಕ್ಕೆ ಆಗಲ್ಲ ಸರ್ ಅಂತ ಬಿಟ್ಟು ಹೋದ್ರು. ಅದಕ್ಕೆ ತೋಟಗಳೀಗ ಕರೆಕ್ಟಾಗಿ ಸಿಗ್ತಲ್ಲ, ಯಾಕಂದ್ರೆ ನೋಡಕ್ಕೆ ಇಲ್ಲ ನಮ್ಮ ತೋಟ ಒಣಗೋಗೈತೆ, ಬೇಡ ಈಗ ಬೇಡ ಅಂತಾರೆ. ನೀವು ಬನ್ನಿ ಅಂತ ಅನ್ಬಿಟ್ರಲ್ಲ, ಅದೇ ಅಲ್ಲ, ಈ ಟೈಮಲ್ಲಿ ನೋಡ್ಬೇಕು ನೀವು. ಕರೆಕ್ಟ್, ಈ ಟೈಮಲ್ಲಿ ನೋಡ್ಬೇಕು, ಅದು ನೀರಿಲ್ಲ ಟೈಮಲ್ಲಿ ನೋಡ್ಬೇಕು ಅಲ್ವಾ? ಹೌದು, ಆಗಲೇ ನಿಮಗೆ ಗೊತ್ತಾಗೋದು. ಅದೇನ ಈ ಟೈಮಲ್ಲಿ ನೋಡಿದ್ರೆ ಸರ್, ಒಂದು ಈಗ 30 ವರ್ಷದ ಮೊದಲು ಎಲ್ಲಿತ್ತು ಬೋರ್ವೆಲ್? ಹೌದು, ಆಗಲೂ ಚೆನ್ನಾಗಿರೋ ತೋಟಗಳು ಇದ್ದೇ ಇದ್ವು. ಹೌದು, ನಮ್ಮ ದುರಾಸೆಗೋಸ್ಕರ ಎಂಥರು ಯಾವ ಜಾಗದಲ್ಲಿ ಏನು ಬೆಳೆ ಬೆಳಿತೀವೋ ಅದು ಬೆಳೆದಿದ್ರೆ ಚೆನ್ನಾಗೋದು. ಈಗ ದುಡ್ಡುಗೋಸ್ಕರ ನಾವೇನು ಮಾಡೋದು, ಎಲ್ಲ ಬೆಳೆಯಕ್ಕೆ ಹೋದ್ವು. ಕೆಲವು ಸರಿ ಈಗ ಆ ಮಣ್ಣು, ಕೆಲವು ಮಣ್ಣಿಗೆ ಜಾಸ್ತಿ ಬೇಗ ನೀರು ಕೊಡಬೇಕಾಗತ್ತೆ. ಇನ್ನು ಕೆಲವು ಮಣ್ಣು ಒಂದು ಸಾರಿ ನೀರು ಕೊಟ್ಟರೆ 15-20 ದಿನ ನೀರು ಬೇಡ. ಅದರಲ್ಲೂ ಮಣ್ಣು ನೋಡಿ, ಕೆಂಪು ಮಣ್ಣಂತೆ, ಮರಳು ಮಣ್ಣಂತೆ, ಜೇಡಿ ಮಣ್ಣಂತೆ, ಅದರಿಂದ ಒಂದೊಂದು ಇದ್ರ ಮೇಲೆ ಹೋಗುತ್ತೆ. ಒಟ್ಟಲ್ಲಿ ಏನಪ್ಪ ಅಂದರೆ, ಈಗ ನೋಡಿ ಇದರಲ್ಲಿ ಏನು ಬೆಳೆ ಇದೆ ನೋಡಿದಾರ, ಇಲ್ಲಿ ಇದು ಕೊಕ್ಕೋ, ಇದು ಗೊಬ್ಬರದ ಗಿಡ, ಅಲ್ಲಿ ಬಾಳೆಗೆ ಅತ್ಯಂತ ನೀರು ಬೇಕು ಅಂತಾರೆ ಹೇಳ್ತಾರೆ, ಹೌದಲ್ವಾ? ಬಾಳೆಗೆ ನೋಡಿ ನೀರೇ ಇಲ್ಲ, ಏನು ಶೋಕ ಬರ್ತಾರೆ. ಗಿಡ ನೋಡಿ ಅಲ್ಲಿ, ಅಂದರೆ ಅವಕ್ಕೆ ಸಿಕ್ಕುವಂಥ ನಿಮ್ಮ ಅಷ್ಟೇ ಇರೋ ಅಷ್ಟೇ ಇರು, ನಮ್ಗೆ ಕೊಡೋದಿಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೇಳ್ಬಿಟ್ಟಿದ್ದೀವಿ. ಅದೇನು ಮಾಡುತ್ತೆ, ಈ ಸಣ್ಣ ಸಣ್ಣ ನೀರು ಬರೋದನ್ನೆಲ್ಲ ಕಡಿಮೆ ಮಾಡುತ್ತೆ ತಾನೇ.
ಮಾಡ್ಕೊಳುತ್ತೆ. ಸ್ವಲ್ಪ ತಡಿ, ಆಮೇಲೆ ನೀವು ಬೆಳಿಗ್ಗೆ ಬಂದಂತ ಮರಿ ಕಂದು ಒಂದು ಬರುತ್ತೆ, ಮರಿಗಳನ್ನ ಅವಾಯ್ಡ್ ಮಾಡುತ್ತೆ. ಅವೇ ಮಾಡ್ಕೊಳ್ಳುತ್ತೆ. ಹೌದು. ಹಾಗೆ ಮೊದಲು ನನ್ನ ಪೋಷಣೆ ಆಗ್ಬಿಡ್ಲಿ, ಆಮೇಲೆ ನೀವೆಲ್ಲ ಬೆಳೆಯೋರಿ. ಹಾಗಲ್ಲ, ಹಾಂ, ಅದೇ ತಾನೇ ಆಹಾರ ಹಾಕ್ಕೊಡು. ಹೌದು ಹೌದು ಹೌದು, ಅಷ್ಟೇ ನಾವು. ಹೌದು, ಅದೇ ತಾನೇ ಹಾಕಿ ಕೊಡಬೇಕು. ಹಾಂ ಹಾಂ, ಓಕೆ. ಇದು ಒಂದು 2.5 ಎಕರೆ ಇದೆ. 2.5 ಎಕರೆ. ಈಗ ಏನು ನೋಡಿ, ಇಲ್ಲಿ ನನಗೆ 1200 ಗಿಡ ಇದೆ. ಹಾಂ ಹಾಂ, 1200 ಗಿಡದಲ್ಲಿ ನಾನು ಅದೇ ಡೈರಿ ಬರ್ತೀನಿ, ಲೆಕ್ಕ ಬರ್ತೀನಿ. ಓಕೆ. 146 ಕ್ವಿಂಟಲ್ ಅಡಿಕೆ ಆಯಿತು. ಹಾಂ ಹಾಂ, ಅಂದರೆ 600 ಅಡಿಕೆ ಗಿಡ ಇಡ್ತಾರೆ ಹಾಂ, 1 ಎಕರೆಗೆ. ಓಕೆ. ಈಗ ಇದು ನೋಡಿ, ಇದರಲ್ಲಿ ತೆಂಗಿಲ್ಲ ಹಾಂ, ಮಧ್ಯ, ಓಕೆ. ಬರೀ ಅಡಿಕೆ ಇದೆ, ಇನ್ನು NPK ಫಿಕ್ಸ್ಡ್ ಬೇರೆ ಬೇರೆ ಇದೆ. ಹಾಂ ಹಾಂ, ಇದು ತೆಂಗು ಮಧ್ಯ ನೆಟ್ಟಿರೋದು. ಇದು ಹೇಳೋಷ್ಟು ಚೆನ್ನಾಗಿಲ್ಲ. ತೆಂಗು ಮಧ್ಯ ಅವೆಲ್ಲ ಒಂದೇ ಜಾತಿ, ಹಾಂ, ರೂಟ್ ಕಾಂಪಿಟೇಷನ್ ಇದು. ಹೌದು. ಅದಕ್ಕೆ ಹಿರಿಯರು ಹೇಳ್ತಾರೆ ಹಾಂ ತೆಂಗು ಮಧ್ಯ ನೆಡಬೇಡ ಅಂತಾರೆ. ಹಾಂ ಹಾಂ, ಎಕ್ಸ್ಪೆರಿಮೆಂಟಿಗೆ ಮಾಡೋದು. ಬಟ್ ಏನೋ ಒಂಚೂರು ಇದ್ದೇ ಇನ್ನು ತೆಗಿಯೋದು ಆಗಿಲ್ವಲ್ಲ. ಹಾಂ ಹಾಂ, ನಮಗೆ ತೆಂಗಿಗೆ ತೊಂದರೆ ಆಗಿಲ್ಲ. ಹಾಂ, ಈ ತೆಂಗುನೂ ಇದಕ್ಕೆ ಕೊಟ್ಬಿಟ್ಟಿದ್ದೀನಿ ಗುತ್ತಿಗೆ. ಓಕೆ ಓಕೆ. ತೆಂಗು ನಾವೇನು ಕುಯ್ಯಕ್ಕೆ ಮಾಡೋಕ್ಕೆ ಬರೋಲ್ಲ. ಹಾಂ ಹಾಂ, ಅವನಿಗೆ 1 ವರ್ಷಕ್ಕೆ ಇಷ್ಟು ಊತ ಕೊಡ್ತಾರೆ, ಒಂದು ಮರಕ್ಕೆ ಇಷ್ಟು ಅಂತ. ಹಾಂ ಹಾಂ, ಮೊದಲೇ ದುಡ್ಡು ಮನೆ ಹತ್ರ ಕೊಟ್ಬಿಡ್ತಾನೆ. ನಾವು ಮನೆ ಹತ್ರ ಬಿಡೋಲ್ಲ. ನಮ್ಗೆ 2 ಎಳ್ನೀರು ಕೊಡಪ್ಪ ಅಂತ ಹೇಳಿದ್ದೀನಿ ಗಂಡ ಹೆಂಡ್ತಿಗೆ. ಹಾಂ ಹಾಂ, ಒಂದು ಸರಿ ಅವ್ನು ಅಂದರೆ 6 ಸರಿ ಕುಯ್ತಾನೆ ವರ್ಷಕ್ಕೆ. ಹಾಂ ಹಾಂ, 2 ಎಳ್ನೀರು ಕುಯ್ಕೋತೀವಿ. ಮನೆ ಇದ್ದ ಕಡೆ ಒಂದು 4 ಮರ ಇದೆ, ಅದು ನಮಗೆ ಸಾಕು. ಹಾಂ ಹಾಂ, ಅಡಿಕೆ ಕೆಲಸವಿಲ್ಲ, ತೆಂಗು ಕೆಲಸವಿಲ್ಲ. ಹ್ಞೂ ಹ್ಞೂ. ಈಗ ನನಗೊಂದು 2 ಎಳ್ನೀರು ಬೇಕಿತ್ತಲ್ಲ. ಅಲ್ಲಿ ಮನೆ ಹತ್ರ ಕೊಡ್ತೀನಿ. ಮನೆ ಹತ್ರ ಅಲ್ಲ ಸರ್, ಇಲ್ಲೇ ಹಾಂ, ಇಲ್ಲೇ ಬೇಕಿತ್ತು. ನಿನ್ನೆ ಮಗಳವರೆಲ್ಲ ಬಂದಿದ್ರು ಅಂಥೇಳಿ ಹಾಂ, ಇಲ್ಲಿ ಒಂದೂ ಇಲ್ಲ, ಮನೆ ಮರದಲ್ಲಿ ಕೆಡಿಸಿದ್ದೆ. ಅದಕ್ಕೆ ಇಲ್ಲಿ ನೀವು 1-2 ಮರ ಇಟ್ಕೋಬೇಕು. ನೀವು 2 ಇಟ್ಕೊಂಡ್ರೆ ಅದು ಕಮ್ಮಿ ಸರ್. ಅಲ್ಲೇ ನನಗೆ ಅದೇ ಮರ, ನನಗೆ ಎಳ್ನೀರು ಬೇಕು ಅಂತ ಇದಂತಲ್ಲ. ಹಾಂ, 10 ಕೆಡವೋರು ಯಾರು, ಕೊಡೋರು ಯಾರು, ಕೆಡವು ಕೊಡೋರು ಯಾರು? ನನಗೇನಾಗಿದೆ ಗೊತ್ತಾ, ನನಗೆ 250 ತೆಂಗಿನ ಮರ ಇದೆ. ಹಾಂ, ಇನ್ಯಾವನೋ ಕೆಡವು ಕೊಟ್ಟರೆ ನನಗೆ ಕುಡಿಯೋಕ್ಕಾಗೋದು. ಹಾಂ, ಇಲ್ಲ ನಾವು ಹೊರಗಡೆ 30 ರೂಪಾಯಿ ಕೊಟ್ಟು ಕುಡಿತೀವಿ. ಕುಡಿಬೇಕು. ಕೆಡಬೇಕಾಲು ಈಗ ಅವನ ಹತ್ತಕ್ಕೆ ಅವನು 100 ರೂಪಾಯಿ ಕೊಡಬೇಕು. ಹಾಂ ಹಾಂ, ಆಮೇಲೆ ನಾನು ಹತ್ತಿನಿಂದ ಅವನು ಹೆಣ್ಣು ಕುಡುಕರು ಬೆಳಗ್ಗೆ ಹೊತ್ತು ಬಿದ್ದಿರ್ಬಿಟ್ರೆ ಅದೇ ಬೇರೆ ಗ್ರಾಚಾರ. ಇದೇ ಬೇಡ, ಏನು ಹೇಳಿ, ಹೌದು ರಿಸ್ಕ್ ಬೇಡ ಬೇಡ ಅಂದ್ಬಿಟ್ಟು ಹೌದು, ಸರಿ ಅವನಿಗೆ ಚೆನ್ನಾಗಿ ನಮಗೆ ಗೊತ್ತಿರೋರು ಇದ್ದರೆ ಹತ್ಸೋದು. ಹೌದು. ನೀವು ಬಂದಿದ್ದು ಖುಷಿ ಆಯಿತು. ನಡೀರಿ ಇನ್ನು ಆ ತೋಟಕ್ಕೆ ಹೋಗೋಣ. ಇಷ್ಟೇ. ಓಕೆ. ಹಾಂ, ಬೇಕಾದ್ರೆ ಹೋಗೋಣ ಬನ್ನಿ. ನೋಡಿರಿ ಒಳಗೆ ಬೇಕಾದ್ರೆ ಹಾಗೆಲ್ಲ ನೋಡ್ಕೊಂಬನ್ನಿ. ಅಲ್ಲ ಸರ್, ತೋಟದ ಒಳಗಡೆ ಹೋಗಿಲ್ಲ ನೀವು. ಬನ್ನಿ, ತೋಟದೊಳಗೆ ಅಂತೀರಾ? ಹಾಂ, ನಿಮಗೆ ಇದನ್ನು ತೋರಿಸ್ತೀನಿ. ಇದು ವೆನಿಲಾ ಹೂವು, ಪಾಲಿನೇಷನ್. ಓಕೆ, ಪಾಲಿನೇಷನ್. ಇದು ನೋಡಿ. ಅಲ್ಲ ಅಲ್ಲೇ ಗಿಡದಲ್ಲೇ ಮಾಡ್ಬೋದಿತ್ತಲ್ಲ ಸುಮ್ಮನೆ. ಇಲ್ಲ ಇಲ್ಲ, ಅದು ಇದು ಕಾಯಿ ಆಗೋಲ್ಲ, ಬಿದೋಗುತ್ತಿದ್ದು. ನೀರಿಲ್ವಲ್ಲ. ನೀರಿಲ್ಲ. ಹೌದು. ಇಲ್ಲಿ ನೋಡಿ, ಇದಿರ್ತಲ್ಲ. ಅಲ್ಲ ಈಗ ತೋರಿಸೋರ್ಗೆ ಅಲ್ಲಲ್ಲ, ಇಲ್ಲೇ ತೋರಿಸ್ತಾರಲ್ಲ, ಇದು ಇರ್ತ ಇದು ಹ್ಞೂ, ಇದನ್ನ ಮೇಲೆ ಎತ್ತೋದು. ಕರೆಕ್ಟ್, ಅದು ಎತ್ತದು ಲಾಕ್. ಇದು ಎತ್ತಿ ಇದರಲ್ಲಿ ಮಾಡಿಕೊಂಡು ಇದೆಲ್ಲ ಮುಟ್ಬೇಕಷ್ಟೆ. ಇಲ್ಲೆಲ್ಲ ಒಂದು ಇದಿದೆ, ಇದು ಪೂರ್ತಿ ಎತ್ತಿ ಇದರೊಳಗೆ ಕೂರಬೇಕದು ಕರೆಕ್ಟಾಗಿ. ಇದು ಮೇಲೆ ಇದರೊಳಗೆ ಕೂರಿ ಹೀಗೆ ಮುಟ್ಬೇಕಿದೆ ಅಷ್ಟೇ. ಹೌದು, ಅರಿವಾಗತ್ತೆ. ಇದು ಇದಲ್ಲೇ ಮಾಡಬೇಕು. ಬಟ್ ಈಸ್ ಎ ನ್ಯಾಚುರಲ್ ಫ್ಲೇವರ್ ಫಾರ್ ವೆನಿಲಾ ಐಸ್ ಕ್ರೀಮ್. ಓಕೆ. ಏನು ಹೇಳಿ, ನೀವು ವೆನಿಲಾ ಐಸ್ ಕ್ರೀಮ್ ಅಂತೀವಲ್ಲ, ಅವರೆಲ್ಲ ಅದೆಲ್ಲ ಕೆಮಿಕಲ್ಲೇ, ವೆನಿಕಲ್ ಅದು ಫ್ಲೇವರ್ ಬರುತ್ತೆ. ಬಟ್ ಯುರೋಪಿಯನ್ಸ್ ದೇ ಲೈಕ್ ಇಟ್. ಇದು ನಮ್ಮ ಇಂಡಿಯಲ್ಲಿ ಮಾರೋಕ್ಕಲ್ಲ. ಬಟ್ ನೀವು ಚೆನ್ನಾಗಿ ಬೆಳೆದು ಮಾಡಿದ್ರೆ ಕ್ವಾಲಿಟಿ, ಇಟ್ಗೆ ವೆರಿ ಗುಡ್ ಪ್ರೈಸ್ ನಿಮಗೆ ಸಿಗುತ್ತಿದ್ದು. ಆಮೇಲೆ ಏನಪ್ಪ ಅಂದ್ರೆ ಇದಕ್ಕೇನು ಕೆಲಸ ಇಲ್ಲ, ಪಾಲಿನೇಷನ್ ಒಂದು ಬಿಟ್ಟು ಒಂದು ಕೆಲಸ. ಅದಕ್ಕೆ ಅದು 10 ಗಂಟೆ ಒಳಗೇನೆ ಮಾಡಬೇಕು ಅಂತಾರೆ. 10-11 ಗಂಟೆ ಒಳಗಡೆ ಅಲ್ಲ, ಜಾಸ್ತಿ ಬಿಸಿಲು. ನೀವು ನೆರಳು ಜಾಸ್ತಿ ಇದ್ದರೆ ಬಿಸಿಲಿಗೆ ಏನೂ ಆಗೋಲ್ಲ. ನಾನು ಒಂದು 1500 ಮಾಡೋದು ಒಂದು ದಿನಕ್ಕೆ. ಇದೆಲ್ಲ ಪೂರ್ತಿ ಇತ್ತು. ಓಕೆ. ಇದಕ್ಕೆ ಹಬ್ಸಿರುವೆ. ಅದಕ್ಕೆ ಇದು ಕ್ಲಿಯರ್ ಸಿಡಿಯಾ. ಅದನ್ನ ಹೀಗೆ ನೆತಾಕೋದು, ಪುನಃ ಅದು ಮಾಡೋದು ಅಷ್ಟೇ. ಓಕೆ ಸರ್, ಓಕೆ. ಬನ್ನಿ ಹೋಗೋಣ ಹೊರಗೆ. ಅಂದರೆ ನೀವು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿದ್ದಾಗ ಅಡಿಕೆ ಹಾಕಿದ್ದಲ್ವಾ? ಹಾಂ, ಹೌದು. ನ್ಯಾಚುರಲ್ ಫಾರ್ಮಿಂಗ್ ಬಂದಮೇಲೆ ಅಡಿಕೆ ಏನಕ್ಕೆ ಇಷ್ಟೊಂದು ಆಗ್ತಿ ಅಂತ ಅನ್ನಿಸ್ತಾ? ಹಾಂ, ನ್ಯಾಚುರಲ್ ಫಾರ್ಮಿಂಗ್ ಬಂದಮೇಲೆ ಅಡಿಕೆ ಯಾಕೆ ಈ ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ದೀನಿ ಅಂತ ಅನ್ನಿಸ್ತಾ? ನನಗೆ ಅರ್ಥ ಆಗಲ್ಲ. ದೊಡ್ಡ ಪ್ರಮಾಣ ಅಂದರೆ ಅದಷ್ಟೇ ಇತ್ತು. ಇದ್ದಷ್ಟು ಗಿಡವೇ ನ್ಯಾಚುರಲ್ ಫಾರ್ಮಿಂಗ್ ಬಂದಿದೆ, ಹೆಚ್ಚಿಗೆ ಗಿಡ ಆಗಿಲ್ಲ. ಹೆಚ್ಚಿಗೆ ಗಿಡ ಆಗಿಲ್ಲ. ನ್ಯಾಚುರಲ್ ಫಾರ್ಮಿಂಗ್ ಬಂದಮೇಲೆ ನಾನು ಇಷ್ಟೊಂದು ಅಡಿಕೆ ಗಿಡಗಳನ್ನ ಹಾಕಬಾರ್ದಿತ್ತು ಅಂತ ಅನ್ನಿಸ್ತಾ ಅಂತ? ಅದನ್ಸಿಲ್ಲ. ಒಂದು ಅಡಿಕೆ ಈಚೀಚೆಗೆ ಏನು ಅನಿಸ್ತಾ ಇದೆ ಅಂದರೆ, ಅಡಿಕೆ ಮರ ಈಗ 9 ಅಡಿ ಇದೆಯಲ್ಲ, 18 ಅಡಿಗೆ ಒಂದು ಅಡಿಕೆ ಮರಕ್ಕೆ ಕಾಳುಮೆಣಸು ಹಬ್ಸು. ಯಾಕೆಂದರೆ ಅಡಿಕೆ ಮರದಿಂದ ನನಗೆ ಸದ್ಯಕ್ಕೆ ದುಡ್ಡು ಸಿಗ್ತಾ ಇದೆ ಅನ್ನೋದು ಬಿಟ್ಟರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಅಡಿಕೆ ತಿಂದರೆ ಕೆಟ್ಟದ್ದಲ್ಲ, ಇವೆಲ್ಲ ದುಡ್ಡು ತಪ್ಪು. ಯಾವುದು ಅಡಿಕೆ ತಿಂದರೆ ಅಲ್ಲ, ಗುಟ್ಕಾ ತಿಂದರೆ ನಿಮಗೆ ಕ್ಯಾನ್ಸರ್ ಬರುತ್ತೆ. ಹೌದು, ಯಾವುದು ಅಡಿಕೆ ಅಲ್ಲ. ಅಡಿಕೆ ಆರೋಗ್ಯವರ್ಧಕ. ಅಡಿಕೆ ನಿಮ್ಮ ಒಳ್ಳೆಯದೇ ಎಂಥದ್ದು ತಾಂಬೂಲ
ಇದು ಅಂತ ಹೇಳ್ತಾರೆ, ಚವರ್ಣ ಅಂತಲೋ ಏನೋ ಒಂದು ವಹಿಸ್ತಾರೆ. ಊಟ ಆದಮೇಲೆ ಅದು ಪ್ರತಿಜ್ಞೆ ತೆಗೆದುಕೊಂಡ್ರೆ ನಿಮ್ಮದು ಇದು ಯಾವುದು ಡೈಜೆಸ್ಟೇಷನ್ ಹೌದೌದೌದು. ಅವೆಲ್ಲ ತುಂಬ ಚೆನ್ನಾಗಾಗುತ್ತೆ. ಬಾಯಿ ವಾಸನೆ ಬರಲ್ಲ, ಸುವಾಸನೆ ಆಗಿರುತ್ತೆ. ಕೇಳಿದ್ವಿ ನಾವು ಇದು ಚಿಕ್ಕದು ಹೀಗೆ ಗೊತ್ತಾಯ್ತಾ ಅಷ್ಟೇ. ಇದು ಊಟ ಈಗ ಇದು ಟೊಬ್ಯಾಕೋ ಲಾಬಿ ಬಂದು ಈ ಬಾಯಿಂದ ಅವ್ರಿಗೆ ಇದಕ್ಕೆ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅಡಿಕೆ ದಿನ ಹಾಕಿ. ಯಾಕೆಂದ್ರೆ ಯಾರು ದುಡ್ಡು ಕೊಡ್ತಾರೋ, ನಮ್ಮ ಇಲ್ಲಿ ಕೂತಿರೋಲ್ಲ ಅಷ್ಟೇ ಅಲ್ಲಪ್ಪ, ಅವ್ರ ಪರನೇ. ಹೌದೌದು. ಯಾರು ದುಡ್ಡು ಕೊಡ್ತಾರೋ ಅವ್ರ ಪರ ಅವರು. ಊಟ ಆದ್ಮೇಲೆಲ್ಲ ಹಿರಿಯರೆಲ್ಲ ಹಾಕೋತಿದ್ರು. ಹ್ಞೂ ಈಗಲೂ ಹಾಕೋತಾರೆ. ಹೌದೌದು. ಈಗಂತೂ ಯಾವ ಹುಡುಗಿರು ಹಾಕೋದೇ ಇಲ್ಲ, ಎಲ್ಲ ವಯಸ್ಸಾದಷ್ಟು ಜನ ಹಾಕೋತಾರೆ. ಅಲ್ಲ ಸರ್, ನಾಲಿಗೆ ಮಂದ ಆಗ್ಬಿಡುತ್ತಲ್ಲ ಸರ್ ಅದು ಹಾಕೊಂಡ್ರೆ, ಯಾವುದು ಈ ಎಲೆ ಅಡಿಕೆ ಹಾಕೊಂಡ್ರೆ? ಅದು ನಿಮ್ಗೆ ಒಂದು ಸ್ವಲ್ಪ ದಿನ ಆಗುತ್ತೆ. ಹಾಂ. ಅದೇ ಅಭ್ಯಾಸ ನಿಮ್ಗೇನು ಗೊತ್ತೇ ಆಗೋದಿಲ್ಲ ಅದು. ಹೌದೌದು. ಗೊತ್ತಾಯ್ತಾ? ಚಿಕ್ಕದ್ರಲ್ಲಿ ಪಾಠ ಇತ್ತು ನಮಗೊಂದು, ಮುದ್ದಣ್ಣ ಮನೋರಮೆಯ ಸರಸ ಸಲ್ಲಾಪ ಅಂತ. ಹಾಂ ಸರಸಲ್ಲಪ್ಪ ಅದು ಅವರು ಊಟ ಆದ್ಮೇಲೆ ಹಾಕೋತಿದ್ರು ಅಂತ ಚಿಕ್ಕದ್ರಲ್ಲಿ. ಇನ್ನೊಂದಿದೆ ಮದುವೆ ಮನೆಯಲ್ಲ ಅದೇ, ಮದುವೆ ಆದಮೇಲೆ, ದಾರೆ ಆದಮೇಲೆ, ಊಟ ಆದಮೇಲೆ ಹೊಲ ಹೋಗಿ ಉಯ್ಯಾಲೆ ಮೇಲೆ ಕೂರಿಸಿ ಎಣ್ಣೆ ರಸ, ಚೆನ್ನೆ ರಸ, ಎಂಥ ಹಾಗೆ ಹೇಳ್ಕೊಂಡು ಮೇಯಿಸೋದಂತೆ. ಹಾಗೆ ಈಗೇನು ನೋಡಿ, ಈಗ ನಿಮ್ಗೆ ಎಷ್ಟು ಎಲ್ಲೆಲ್ಲಿ ಕಾಣಿದ್ರೆ ಸತ್ಯ ನಿಮಗೆ ಕಾಣ್ತಾ ಇದೆ. ಈ ಥರ ಓಪನ್ ಕಾಣಲ್ಲ. ಇದನ್ನ ತೆಗೆದು ಅಲ್ಲಿಗೆ ಬಿಡಬೇಕು. ಯಾವುದೋ ಇವನ್ನ ಇದನ್ನ ತೆಗ್ದಲ್ಲಾಗ ಹಾಕ್ಬೇಕಷ್ಟೇ. ಇನ್ನೊಂದು ಹೇಳ್ತಾರೆ ಸರ್, ಇದು ಈ ಗಿಡ ಇದೆಯಲ್ಲ, ಯಾವಾಗ ಎಲೆ ಬರಿಸುತ್ತೆ ಅಂದರೆ ಚಳಿಗಾಲದಲ್ಲಿ ಎಲೆ ಬರಿಸುತ್ತೆ. ಯಾವುದು ಚಳಿಗಾಲ? ಯಾವ ಗಿಡ? ಡಿಸೆಂಬರ್, ಜನವರಿ. ಎಲ್ಲ ಮರಗಳು. ಹೌದಾ? ಒಂದೊಂದು ಸೀಸನಲ್ಲಿ ಉದುರಿಸ್ತದೆ? ಇಲ್ಲ, ಒಂದೊಂದು ಖಾಲಿ ಆಗ್ಬಿಟ್ಟಿರ್ತದೆ. ಯಾವುದೋ ಅಪರೂಪ. ಯಾವುದು ನಿಮ್ಮ ಆಸ್ಟ್ರೇಲಿಯನ್ ವೆರೈಟಿ ತಂದು ಇಲ್ಲಿ ನೆಟ್ಟರೆ, ಇನ್ನೇನೋ ನೆಟ್ಟರೆ ಅದು ಆ ಥರ ವಿಷಯ. ನಮ್ಮ ದೇಸಿ ವೆರೈಟಿ ಎಲ್ಲ ಒಂದೇ ಟೈಮಲ್ಲಿ 1 ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು. ಓಕೆ, ಆಯಿತಾ? ಅಲ್ಲಿ ವಾತಾವರಣ ತೆರಿಗೆ ಅದು ಉದಿಸೋ ಉದ್ದೇಶ ಏನು ಗೊತ್ತಾ? ಅವು ಎಲೆ ಉದಿಸುತ್ತೆ. ಈಗ ತೆಂಗಿನ ಮರ ಹೀಗೆ ಗರಿ, ಅದೇ ನೋಡಿ, ಒಂದೇ ಗರಿ ಬೀಳಲ್ಲ, ಒಂದೇ ಕಡೆ ಬೀಳಲ್ಲ, ಸುತ್ತ ಬೀಳುತ್ತೆ. ಓಕೆ. ಅಡಿಕೆ ಮರನೂ ಹಾಗೆ ಸುತ್ತ ಬೀಳುತ್ತೆ. ಇನ್ನು ಈ ಎಲೆಗಳು ಸುತ್ತ ಬೀಳುತ್ತೆ. ಓಕೆ. ಅದೇನಾಗುತ್ತೆ ಅಂದರೆ ಬೇರು, ತಾಯಿ ಬೇರು ಅಂತ ಹೇಳ್ಕೊಳ್ಳಿ, ಗೂಟು ಬೇರು ಅಂತ ಹೀಗೆ ಹೋಗೋದು. ಆಮೇಲೆ ಈ ಬೇರುಗಳು ಇರ್ತಲ್ಲ, ಈ ಬೇರುಗಳು ಹೀಗಿರುತ್ತೆ. ಆಮೇಲೆ ಕುಡುಬೇರು ಅಂತಿರುತ್ತೆ, ಸಣ್ಣ ಸಣ್ಣ ಬೇರುತ್ತೆ. ಈ ಸಣ್ಣ ಸಣ್ಣ ಬೇರೆಲ್ಲ ಕೆಲಸ ಮಾಡಂದರೆ ಇವು ಬಂದು ಶೇಖರಣೆ ಇಲ್ಲ ಆಗುತ್ತೆ. ಅದು ಎಲ್ಲೆಲ್ಲಿ ಬೇಕೋ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರುತ್ತೆ ಅಂತ. ಬಟ್ ಈ ಎಲೆ ಉದಿಸೋದು ಚಳಿಗಾಲದಲ್ಲಿ ಹೇಗೆ ನಾವು 1-2 ರಗ್ಗು ಹೊದ್ಕೋತೀವಿ, ಆ ಬೇರು ಮುಚ್ಕೊಂಡು ಬೆಚ್ಚಗಿರಲಿ ಅಂತ ಉದಿಸೋ ಉದ್ದೇಶ. ನಾವನ್ನು ಎಳ್ಕೊಂಡೋಗಿ ಸೌರವ್ರಿಗೆ ಹಾಕ್ಬಿಡ್ತೀವಿ, ಅದು ಚಳಿ ನಡಗುತ್ತೆ. ನಾವು ಬಿಸಿನೀರು ಕಾಯಿಸ್ಕೊತೀವಿ, ಅದು ಚಳಿಲಿ ಇರುತ್ತೆ ಪಾಪ. ಅದೇ ನೋಡಿ, ಕಾಡಲ್ಲಿ ಯಾರು ಎಳೆಯೋದು ಇಲ್ಲ. ಆಮೇಲೆ ಇದೇ ಹೇಳ್ತೀರಿ, ಈಗ ತೆಂಗಿನ ಮರ ಮುಟ್ತಿಲ್ಲ ಹೋದರೆ, ಈಗ ತೆಂಗಿನಕಾಯಿ ನಾವೇನು ಮಾಡ್ತೀವಿ, ಅದು ತೊಗೋಬೇಕು, ಏನೋ ಕಾಲಿಗೆ ತಗಲುತ್ತೆ, ಯಾಕೆಂದರೆ ಇದೆಲ್ಲ ತಗಲುತ್ತೆ, ಒಂದೊಂದು ಸರಿ ತೆಗೆದು ಹಾಕ್ತೀವಿ. ಎಲೆ ಬಿದ್ದರೆ ಆ ಕೆಲಸಕ್ಕೋಸ್ಕರ ಅಷ್ಟೇ. ಇದು ಭಾಳ ಜನ ಒಂದೊಂದು ಥರ ಅರ್ಥ ಮಾಡ್ಕೊಳ್ಳಿ. ಅಡಿಕೆ ಬಿತ್ತು ಅಂದರೆ ಜೋಡಿಸ್ಬಿಡ್ತಾರೆ, ಒಂದು ಕಡೆ ಜೋಡಿಸೋರಂತೆ. ಇದು ನಮಗೂ ಹಾಗೆ ಮಾಡೋವು. ತೆಂಗು ಬಿದ್ದ ತೊಗೊಂಡೋಗೋದು, ಒಂದು ಜಡ್ಜ್ ಮಾಡೋದು, 2 ರೂಪಾಯಿಗೆ ಮಾರ್ಕೊಡೋದು. ಹೌದು. ಅದು ಯಾತಕ್ಕೆ ಬೇಕು ಅದು ಗೊತ್ತಿರಲಿಲ್ಲ ನಮಗೆ. ಅದೇ ಎಕ್ಸ್ಪೀರಿಯೆನ್ಸ್ ಅಂದರೆ ಏನಾಗುತ್ತೆ ಅಂದರೆ, ನಿಮಗೆ ಕಾಲಕ್ರಮೇಣ ಈ ಅಡಿಕೆ ಹಾಳೇನೂ ಬಿಡಲ್ಲ, ಮಾರ್ತಾರೆ. ಬಟ್ ಇದನ್ನೇನು ಮಾಡ್ತಾರೆ ಅಂದರೆ, ನಾವು ಈಗ ಗಿಂಬು ಕೊಟ್ಟಕ್ಕೆ ನಾರಿಗೆ ಇದೇ ಮಾಡ್ತೀವಿ. ಇದು ಹೌದಾ? ಇದನ್ನ ಮಾಡಿ ಉದ್ದ ಬೇಕಲ್ಲ ನಾರು, ಅದಕ್ಕೆ ಈಗ ಒಂದು ಒಳ್ಳೆಯದಲ್ಲೇ ಹಂಬ ಏನೋ ಒಂದು ಕಟ್ತೀವಿ, ಅದಕ್ಕೆ ಕಟ್ಟಬೇಕು. ಇದೇನಾಗುತ್ತೆ, ಇದು ಆರೋಗ್ಯವಾದ ಕಟ್ಟು. ಓಕೆ. 3-4 ತಿಂಗಳು ಆದಮೇಲೆ ಇದು ಕಿತ್ತೋಗ್ಬಿಡುತ್ತೆ. ಈಗ ಎಲ್ಲರೂ ಪ್ಲಾಸ್ಟಿಕ್ ದಾರ ಹಾಕ್ತಾರೆ, ಅದು ಎಷ್ಟು ವರ್ಷ ಆದರೂ ಹೋಗೋಲ್ಲ. ನೋಡಿ ಎಷ್ಟು ದಪ್ಪ ಆಯಿತಾ, ತೆಂಗಿನ ಮರಕ್ಕೆ ಬೇಕು, ಇನ್ನೂ ದಪ್ಪ ಮಾಡ್ಬೋದು. ಓಕೆ. ಇನ್ನೂ ಗಂಟು ಹಾಕ್ಕೋತೀವಿ. ಇದು ಅಭ್ಯಾಸ ಅಷ್ಟೇ. ಇದು ಗಂಟು ಆ ಥರ ಅದೇ, ಬಿಚ್ಕೊಳ್ಳಲ್ಲ, ಏನಿಲ್ಲ. ಪ್ಲಾಸ್ಟಿಕ್ ಹಾಕಿದ್ರೆ ಏನಾಗುತ್ತೆ, ಅದು ಹೀಜಿಲ್ಲ, ಇದು ಹೀಜುತ್ತೆ, ಕಿತ್ತೋಗ್ಬಿಡುತ್ತೆ. ಆಮೇಲೆ ಇದಕ್ಕೆ 3-4 ತಿಂಗಳಾದಮೇಲೆ ಶಕ್ತಿನೂ ಕಡಿಮೆ ಆಗುತ್ತೆ. ಒಂಚೂರು ಮರ ಏನಾದ್ರು ಚೆಕ್ ಇನ್ನೊಂದು ಹಸು ಕಟ್ಟಿ ಹಾಕಬೇಕು. ನಾವು ಪ್ಲಾಸ್ಟಿಕ್ ಹಾಕ್ಬಿಡ್ತೀವಿ, ತುಂಬ ಸುಲಭ ಅಂತ. ಇನ್ನು ಅದಕ್ಕೆ ತೆಗೆಯುವಾಗ ಅದೇನಾಗುತ್ತೆ, ಕೊರೆದಾಗ ಆಗಿ ಈ ಥರ ಆಗುತ್ತೆ. ಒಂದು ಸ್ವಲ್ಪ ಇದೇ ಥರ ಮಾಡಿಸ್ಬೇಕು ಆ ಕಡೆ. ಬನ್ನಿ, ಇಲ್ಲೇ ಹೋಗೋಣ ಬನ್ನಿ. ಈಗ ನೋಡಿ, ಇದು ಇಲ್ಲಿ ನೋಡಿ ಫೋಟೋ ತಗೊಳ್ಳಿ. ಈ ಹಸಿರೆಲ್ಲ ಅಡಿಕೆಗೆ ಉದುರ್ತಾ ಇರೋದು. ಹೌದು. ಇದು ಬಿಸಿಲು. ಓಕೆ. ಇದನ್ನು ಉದಿದ್ರೆ ನಾವು ಏನೇನೋ ಹೇಳ್ತಾರೆ, ನಮ್ಗೆ ಇದು ಹಾಕಿ ಅದೆಲ್ಲ ಹರಳು ಉದೋದು ನಿಲ್ಲುತ್ತೆ ಅಂತ. ಅದು ಸಾಧ್ಯನೇ ಇಲ್ಲ ಅದು ಅಂತ ನಾವು ತಿಳ್ಕೊಂಡಿರೋದು. ಆಮೇಲೆ ಮತ್ತೊಂದು, ಇದು ಸಾರ್ವಜನಿಕ ಸತ್ಯ ಅಂತ ನಾವು ತಿಳ್ಕೊಂಡಿರೋದು.
ಹೌದು ಸರ್. ಇದು ಅಂದರೆ ಫಸಲು ಅಂದರೆ ಸಂತಾನೋತ್ಪತ್ತಿ ಅಂತ, ಹೌದಲ್ವಾ? ಹೌದು. ಯಾವುದೇ ಸಂತಾನೋತ್ಪತ್ತಿ ಅನ್ನೋದು ಅದರ ವಯಸ್ಸಿಗೆ ಅನುಗುಣವಾಗಿ ಆಗುತ್ತೆ. ಏನು ಹೇಳಿ? ಹೌದು. ಅದರಲ್ಲೂ ಒಂದು ಪ್ರೈಮ್ ಪೀರಿಯಡ್ ಅಂತ ಇರುತ್ತೆ. ಹ್ಞೂ. ಉದಾಹರಣೆಗೆ ನೀವು ಸೂಲಿ ತಗೊಳ್ಳಿ, ಸಿಂಹ ತಗೊಳ್ಳಿ, ಅದು ಪ್ರಾಯದ ಇದು ಅಂದರೆ 4 ರಿಂದ 6, 6.5 ಅಥವಾ 8ರೊಳಗೆ ಮುಗಿದೋಯ್ತದೆ ಅಷ್ಟೇ. 7 ಆದಮೇಲೆ ತಡನೆ. ಮನುಷ್ಯನಿಗೂ ಅಷ್ಟೇ, ಹಾಗೆ ಮರಗಳಿಗೂ ಅಷ್ಟೇ. ಮನುಷ್ಯನಿಗೆ 21ರಿಂದ 60 ತನಕ ಇರುತ್ತೆ ಯೌವನ. ಯೌವನ ಯೌವನ ಇರೋದು 18ರಿಂದ ಹಿಡಿದು ಬಹುಶಃ 30-35ಕ್ಕೆ. ಆಮೇಲೆ ಅಫ್ಕೋರ್ಸ್ ಇರುತ್ತೆ. 40 ಆದಮೇಲೆ ಕಡಿಮೆ ಹಾಕ್ಕೊಂಡು ಹೋಗುತ್ತೆ. 50 ಆದಮೇಲೆ ಇನ್ನೂ ಕಡಿಮೆ ಆಗುತ್ತೆ. 40 ಈಗ ಪ್ರತಿಯೊಂದು ಅಷ್ಟೇ ಸಂತಾನೋತ್ಪತ್ತಿಗೆ ಒಂದು ವಯಸ್ಸು, ಆ ನಂತರ ಅವನ ವ್ಯವಹಾರಗಳು. ಇದು ಮನುಷ್ಯನಿಗೆ ಹೇಳ್ತಾ ಇರೋದು, ಜನರಲ್ಲಾಗಿ ಹೇಳ್ತಾ ಇರೋದು ನಾನು. ಏಕೆ ಮನುಷ್ಯ ಏನು ಮಾಡ್ತಾನೆ, 30ರಿಂದ 35 ಹೊತ್ತಿಗೆ ಅವನ ಕೆಲಸದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ತಗೋತಾನೆ. 40 ಆದ ತಕ್ಷಣ ಏನು ಮಾಡ್ತಾನೆ, ಅಷ್ಟೊತ್ತಿಗೆ ಅವನಿಗೆ ಮಕ್ಕಳು ಇದಾಗಿರುತ್ತೆ, ಮದುವೆ ಆಗಿರುತ್ತೆ, 1-2 ಮಕ್ಕಳಾಗಿರುತ್ತೆ. ಅಯ್ಯೋ ಈ ಸ್ಕೂಲಿಗೆ ಸೇರಿಸ್ಬೇಕು, ಆ ಸ್ಕೂಲ್ ಏನು ಮಾಡ್ತಾನೆ, ಸೇವಿಂಗ್ಸ್ ಲೆಕ್ಕಾಚಾರದಲ್ಲಿ. ಅದಕ್ಕೆ ಲೈಫ್ ವಿತಿನ್ 40 ಅಂತ ಹೇಳ್ತಾರೆ. 40-50ರಿಂದ ಒಂದು ಹಂತ ಆಗುತ್ತೆ. 50 ನಂತರ ಬಿಡಿ, 58ರಿಂದ 60 ಎಷ್ಟೋ ಮಾಡ್ಕೋತೀರಾ, ವಿದ್ಯಾಭ್ಯಾಸ ಅಂತೆ, ಇನ್ನೊಂದಂತೆ, ತಮಗೆ ಎಷ್ಟು ಬೇಕೋ ಸೇವಿಂಗ್ಸ್ ಇಟ್ಕೋತಾರೆ, ಆಗುತ್ತೆ. 60 ನಂತರ ಬಿಡಿ, ಸರ್ಕಾರ ಈಗ 4 ಅಂತ ರಿಟೈರ್ ಅಂತದ್ದು ಗೌರವವಾಗಿ ಹೇಳಿ ಓಡಿಸ್ತಾರೆ. ಇಷ್ಟೇ ಅಂದರೆ 60ಕ್ಕೆ ಒಂದು 4 ಅಂತಲೇ ಕಳಿಸೋದು. ರಿಟೈರ್ಡ್ ಅಂದರೆ ಅಷ್ಟೇ. ಇಲ್ಲವರೆ ಕೆಲಸ ಮಾಡ್ತೀನಿ ಇಟ್ಕೊಳ್ಳೋರು ಅಲ್ವಾ. ಹಾಗೆ ರಾಜಕಾರಣಿಗಳ ಒಬ್ರಿಗೆ ವಯಸ್ಸಿಲ್ಲ ಬಿಡಿ, ಇನ್ನು ಎಲ್ರಿಗೂ ಉಂಟು ರಿಟೈರ್ಮೆಂಟ್, ಎಲ್ರಿಗೂ ಉಂಟು. ಹಾಗೆ ಬನ್ನಿ ಅಂದರೆ ಪ್ರತಿಯೊಂದು ಅಷ್ಟೇ. ಮಾಡೋದಕ್ಕೆ ವಯಸ್ಸೇನು ಬೇಕಾಗಿಲ್ಲ ಅಲ್ವಾ? ಯಾವ ವಯಸ್ಸಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ತೋಟ ಮಾಡೋಕ್ಕೆ. ತೋಟ ಮಾಡ್ಬೋದು ಅಂತಂದರೆ ಉದಾಹರಣೆಗೆ ಇದಕ್ಕೆ ಮಾನಸಿಕವಾದ ಯಾವುದೋ ಒಂದು ಶ್ರಮ, ಅದಕ್ಕೊಂದು ಸಣ್ಣ ಗುಂಡಿ ತೆಗಿಲೇಬೇಕು. ಇಲ್ಲಾಂದರೆ ನಾನು ಹೇಳಿದಾಗೆ ಒಂದು ದನ ಬರಬಾರ್ದು. ಅದಕ್ಕೆ ಅಡಿಕೆ ಬೀಜ ನೆಡೋಕ್ಕೆ ಮೊದಲೇ ಒಂಚೂರು ನೆರಳಿರಬೇಕು. ಆಗ ಬರೀ ಬೀಜ ಇಡ್ಬೋದು. ಬೀಜ ಏನು ಒಂದೇ ದಿನಕ್ಕೆ ನೀವು 500 ಅಡಿಕೆ ಇಷ್ಟೇ ತೆಗೆಯೋದು. ಅದೇ ಅಡಿಕೆ ಬೀಜ ಎಷ್ಟು ದಪ್ಪ ಇದೆಯೋ ಅಷ್ಟೇ ಇದು. ನೀರು ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಬೇಕು, ಇಲ್ಲ ಜೂನಲ್ಲೇ ಬಿಡಬೇಕು. ಗೊತ್ತಾಯ್ತಾ? ಈ ಥರ ಗೊಬ್ಬರದಿದ್ದರೆ ಕಡಿತಾ ಇದ್ದರೆ ಇದು ಇಲ್ಲಿ ನೋಡಿ, ಈ ಬರುತ್ತಲ್ಲ ಇದು, ಇಲ್ಲಿ ಗೊಬ್ಬರ ಗಿಡ ಕಾಣ್ತಾ ಇದ್ದಿಲ್ಲ, ಇನ್ನು 6 ತಿಂಗಳಿಗೆ ಎಷ್ಟಾಗುತ್ತೆ ಗೊತ್ತಾ? ಇದು ಅಡಿಕೆ ಮಾಡಿ ಅಷ್ಟೇ ಹತ್ರ ಹೋಗಿರುತ್ತೆ. ಇದು ಕಡೆಗಡೆ ಹಾಕ್ತಾ ಇರ್ತೀವಿ. ಆವಾಗ ಅಡಿಕೆ ಸಸಿಗೆ ನೆರಳಾಯಿತು, ಅದಕ್ಕೆ ಮುಚ್ಚಿಗೆ ಆಯಿತು. ಇಲ್ಲ ಅಂದಾಗ ನೀವು ಓಪನ್ ಲ್ಯಾಂಡೆಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಶ್ರಮ ಆಗೇ ಆಗುತ್ತೆ. ಅದಕ್ಕೆ ಉಳ್ಕೊಳ್ಳೋಕ್ಕೋಸ್ಕರ ನೀವು ಒಂದು ವ್ಯವಸ್ಥೆ ಮಾಡಬೇಕು, ನೆರಳಿನ ವ್ಯವಸ್ಥೆ. ಆಮೇಲೆ ನೆರಳಿನ ವ್ಯವಸ್ಥೆ ಜೊತೆಗೆ ಒಂದೇ ಸಮ ವಾರಕ್ಕೊಂದ್ಸರಿ ನೀರು ಕೊಡಬೇಕು. ಈಗ ನಾನು ಇದ್ರ ಜೊತೆ ನೆಟ್ಟಿರೋದಕ್ಕೆ, ಈಗ ಇದು ನೆಟ್ಟಿದ್ದೀನಿಲ್ಲ, ಇದನ್ನು ಸ್ವಲ್ಪ ದೊಡ್ಡದಾಯ್ತು ಒಂದು ಜೊತೆಲೇ ನೆಟ್ಕೊಂಡು. ಈಗ ಇದಕ್ಕೆ ನೀರು ಇಲ್ಲ, ನಾವು ನೆಟ್ಟಾಗಲೂ ಇಲ್ಲ. ಒಂದೇ ಸಾರಿ ಕೊಟ್ಟಿದ್ದಾಗ ಮಳೆಗಾಲ ನೆಟ್ಬಿಟ್ಟು ಮುಗಿದೋದಾಯ್ತು. ಅಲ್ಲ, ನೀವು ನೀರು ಹೆಂಗೆ ಕೊಡ್ತೀರಿ? ಡ್ರಿಪ್ಪು ಲ್ಯಾಟ್ರಲ್ಲೂ ಇಲ್ಲ ಇಲ್ಲಿ, ಮತ್ತೆ ಹೆಂಗೆ ಕೊಡ್ತೀರಾ? ಸುಮ್ಮನೆ ಬಿಡು, ಇದು ಪಶಿ ಆದ್ರೆ ಸಾಕು, ತೇವಾಂಶ ಇರುತ್ತಲ್ಲ. ಅಂದರೆ ಫುಲ್ಲು ಫ್ಲಡ್ ಇರಿಗೇಷನು ಬಿಟ್ಟರೆ ಇಲ್ಲೆಲ್ಲ ನೀರು ಓಟ ಅಲ್ವಾ, ಹೊಟ್ಟೋಗ್ತಿರುತ್ತೆ ಅಷ್ಟೇ. ಬಟ್ ನಾವು ಇಲ್ಲಿ ಕೊಡ್ತೀವಿ. ಓಕೆ, ಅಂದರೆ ನಿಮ್ಮದು ಕಾಲುವೆ ನೀರು ಇದೆ ಅಲ್ವಾ? ಕಾಲುವೆ ನೀರು ಏನು ಮಾಡ್ತೀವಿ, ಈಗ ಇದನ್ನೇನು ಮಾಡೋಕ್ಕಾಗಲ್ಲ, ಮಳೆ ಬಿದ್ದರೆ ಇದೆಲ್ಲ ಹುಡುಗುಡಿ ಆಗುತ್ತೆ. ಬಟ್ ಒಂದು ಸಣ್ಣ ಕಾಲುವೆ ತೊಗೊಂಬಿಟ್ಟು ಆ ಮಧ್ಯೆ ಬಿಟ್ಟರೆ ಅದೇನಾಗುತ್ತೆ, ಈ ಕಡೆ ದಿಂಡಿ ಇರುತ್ತೆ, ನಾವು ತುಂಬಿಸಿ ನಿಲ್ಲಿಸೋಷ್ಟು ಕೊಡೋಲ್ಲ ನೀರು. ಒಂಚೂರು ಸ್ವಲ್ಪ ಹರಿದ್ಬಿಟ್ರೆ ಸಾಕು. ಓಕೆ, ನೀರು ಇದ್ದಾಗಲೂ ಎಷ್ಟು ದಿನಕ್ಕೆ ಒಂದ್ಸಲ ನೀರು ಕೊಡ್ತೀರಾ? ನೀರು ಇದ್ದಾಗಲೂ ಎಷ್ಟು ದಿನಕ್ಕೆ? ನೀರಿದ್ದಾಗಲೂ ವರ್ಷಕ್ಕೆ 2 ಸರಿ 3 ಸರಿ ಅಷ್ಟೇ ಅಷ್ಟೇ, ಮುಗಿದೋಯ್ತು. ಇನ್ನು ನಾವು ತೋಟಕ್ಕೆ ಬರಲ್ವಲ್ಲ. ಓಕೆ, ಈ ಬೇಸಿಗೆಲ್ಲೇ ಹೀಗಿದೆ, ಇನ್ನೇನು ಮಳೆಗಾಲ ಇನ್ನೇ ಆಗಿರ್ತದ, ಬರಬೇಕಲ್ಲ. ಇನ್ನು ಈ ಬಣ್ಣ ಇರಲ್ಲ ಮಳೆಗಾಲದಲ್ಲಿ, ಸ್ವಲ್ಪ ಹಳದಿ ಆಗುತ್ತದೆ ಅಂದರೆ ನೀರು ಹೆಚ್ಚಾಯಿತು. ನೀರು ಹೆಚ್ಚಾಗಿ ಮತ್ತೆ ಯಾಕೆ ನೀರು ಗೀರು ಕೊಡೋ ಪ್ರಶ್ನೆ ಇಲ್ವೇ ಇಲ್ಲ. ಅಂದರೆ ಇವಾಗ ಕರೆಕ್ಟಾಗಿದೆ ಎಲೆ? ಈಗ ಕರೆಕ್ಟಾಗಿದೆ. ಬಟ್ ಇದು ಇನ್ನು 15-20 ದಿನ ಬೇಕಾಗುತ್ತೆ. ಇವೆಲ್ಲ ಒಣಗ್ತಾ ಬರುತ್ತಲ್ಲ, ಆಮೇಲೆ ಹಳದಿ ಕಲರ್ಗೆ ಬರುತ್ತೆ ಮೋಸ್ಟ್ಲಿ. ಅಲ್ಲ, ಏನಪ್ಪ ಅಂದರೆ ಇದಕ್ಕೊಂದು ಶಕ್ತಿ ಬಂದ್ಬಿಟ್ಟಿದೆ. ಗೊತ್ತಾಯ್ತಾ? ಅದರಿಂದ ಕಾಫಿ ಮಳೆ ಬರಬೇಕು ಅಂದರೆ ನೋಡಿ, ಮಗ್ಗ ಕಾಯಾಗಿದೆ ಇದು. ಇದು ಕಾಯಿ ಇದು ಅಲ್ಲ, ಒಂದು ಮಾತು ಹೇಳ್ತೀನಿ, ಇದು ಸಣ್ಣದು. ಹೌದು. ಎಷ್ಟು ಕಾಫಿ ಎಷ್ಟು ಗಿಡ ಇದೆ? ಕಾಫಿ ಒಂದು 200-300 ಇರ್ಬೋದೇನೋ. ನಾವು ಇವೆಲ್ಲ ಕೆಲವೆಲ್ಲ ಏನು, ಈಗ ಉದಾಹರಣೆ ಕೋಕೋ ಹಣ್ಣು, ಅದನ್ನ ಹಕ್ಕಿ ಪಕ್ಕಿಗಳಿಗೆ ಬಿಟ್ಬಿಡ್ತೀವಿ ನಾವು, ಕುಯ್ಯೋಕ್ಕೆ ಹೋಗಲ್ಲ.
ಕಾಫಿ ಹಣ್ಣು ಕುಯ್ಯಕ್ಕೆ ಹೋಗಲ್ಲ. ನನಗೆ ಒಂದು ಲೇಬರ್ ಕಳಿಸಿದ್ರೆ ಅವನು 300 ರೂಪಾಯಿ ಅಥವಾ 400 ರೂಪಾಯಿ ಕೂಲಿ ಕೊಟ್ಟರೆ ಅಷ್ಟು ಸಿಕ್ಕಿದ್ರೆ ಅದಕ್ಕೆ ಕಳಿಸೋದು ಇದರಲ್ಲಿ ಇದಾಗ್ಬಿಡುತ್ತೆ ಅಷ್ಟೇ. ಓಕೆ, ಮಲ್ಚಿಂಗ್ ಆಗುತ್ತೆ ಅಷ್ಟೇ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹೌದು, ಹೌದಲ್ವಾ? ಹೌದೌದು. ನೀವು ಅಲ್ಲಿ ಬಿಟ್ಟರು ಅವ ಹೆಚ್ಚಿಗೆ ನೀರೆಲ್ಲ ಬಂದು ಇಲ್ಲೊಂದು ಸ್ವಲ್ಪ ನಿಂತ್ಕೊಳ್ಳುತ್ತೆ ಅಷ್ಟೇ, ಅಲ್ಲೆಲ್ಲೂ ನಿಲ್ಲೋದೇ ಇಲ್ಲ. ಇದೊಂಚೂರು ಬಗ್ಬಿಟ್ಟು ಇಲ್ಲಿ ಬಿಟ್ಬಿಡ್ತೀವಿ ಅಷ್ಟೇ. ಹಾಗೆ ಇಲ್ಲೊಂದು ಕಾಲುವೆಗೆ ಇದು ಕಾಲುವೆ ಅಂತಲ್ಲ, ಈ ನಮಗೆ ಇಷ್ಟು ಮಣ್ಣು ಬೇಕಾಗಿತ್ತಲ್ಲ ಅಂತ ಈಗ ಮಾಡಿದ್ದೆ ಅಷ್ಟೇ. ಓಕೆ, ನೋಡ ಒಂದು ಮಳೆ ಬಿದ್ದಿದ್ದು ಈಗ ಏನೋ ಆಗಿರೋದು, ಇದೆಲ್ಲ ಕ್ಲೀನ್ ಮಾಡಿಟ್ಟು ಕಾಲು ಮಣ್ಣು ನೆನೆಸ್ಬಿಡುವೆ. ಹೌದು, ಬನ್ನಿ. ನಮಗೆ ಅವಶ್ಯಕತೆ ಬಿತ್ತು ಅಂದರೆ ಇದೆಲ್ಲ ಒಂಚೂರು ನೀರು ಬಿಟ್ಬಿಡೋದು. ಇದು ಈ ಕಡೆಗೂ ಆಗುತ್ತೆ, ಆ ಕಡೆಗೂ ಆಗುತ್ತೆ ಅಷ್ಟೇ. ಓಕೆ, ಗೊತ್ತಾಯ್ತಾ? ಈಗ ಅಲ್ಲಿ ಬೇಕು ಅಂದರೆ ಅಲ್ಲಿ ಬಿಡೋದು, ಆ ಕಡೆಗೂ ಆಗುತ್ತೆ. ಯಾಕೆಂದರೆ ಒಂದು ಸ್ವಲ್ಪ ನಿಂತ್ಕೊಂಡು ಏನಾಗುತ್ತೆ ಗೊತ್ತಾ, ಭೂಮಿ ಎಲ್ಲ ಕಡೆಗೂ ಹೀರ್ಕೊಳುತ್ತಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಕೊಡಬಾರ್ದು ನೀರು. ಈ ಮಧ್ಯದಲ್ಲಿ ಕೊಟ್ಟರೆ ನೀರಿನ ಪಸಿ ಇಟ್ಕೊಂಡು ಬೇರು ನೀರನ್ನು ಹುಡ್ಕೊಂಡು ಹೋಗುತ್ತಂತೆ. ಹೌದು. ಹಾಂ, ಇಲ್ಲೇ ಏನಾಗುತ್ತೆ ಗೊತ್ತಾ, ಆರೋಗ್ಯವಾದ ಮನುಷ್ಯನ ಹಾಸಿಗೆ ಮೇಲೆ ಹೇಳ್ಬೇಡ ಕಣೋ, ಆರಾಮಾಗಿರೋ ಅಂಥೇಳಿ ಊಟ ತಿಂಡಿ ಕೊನೆಗೆ ಬೆಡ್ ಪಾನು ಕೊಡೋಕ್ಕಾಗೋಗ್ಬಿಟ್ರೆ ಅವನು ಆ್ಯಕ್ಟಿವ್ ಆಗಿರೋಕ್ಕಾಗೋದಿಲ್ಲ. ಇದನ್ನು ನಾವು ಆ್ಯಕ್ಟಿವ್ ಆಗಿರೋ ಹಾಗೆ ಮಾಡಬೇಕಷ್ಟೆ. ನೀರಲ್ಲಿ ಅದು ಹುಡ್ಕೊಂಡು ಹೋಗ್ಬೇಕದು, ಆ ಥರ ಮಾಡಬೇಕು. ಇನ್ನು ಇದನ್ನ ಹತ್ತಿರ ಮಾಡಿದ್ರೆ ಅದೇನಾಗುತ್ತೆ ಗೊತ್ತಾ, ಸೋಂಬೇರಿ ಆಗುತ್ತೆ. ಹಾಂ, ಬಟ್ ನಮ್ದಲ್ಲಿ ಆಳ ಆಯಿತು, ಅಲ್ಲಿ ಹತ್ತಿರಕ್ಕೆ ಹೋದ್ರೂ ನೀರು ಕೆಳಗಡೆ ಇದೆ. ಇಲ್ಲಿ ತೆಗ್ದಿರೋದು ಆ ಮಿಷನ್ ತೆಗ್ಸಿದ್ವಲ್ಲ, ಇಲ್ಲ ಅಷ್ಟಿಲ್ಲ. ಇದು ಕೈಲಿ ಮಾಡಿರೋದು, ಮಿಷಿನ್ನು ದಾಟ್ಕೊಂಡು ಬರೋ ಕಾಲಿಲ್ಲ. ಆಮೇಲೆ ಮಾಡ್ತೀವಿ ಇದು. ಆಮೇಲೆ ಇದು ಮಲ್ ನೆಟ್ಟಿದ್ದು 4 ವರ್ಷ ಆದಮೇಲೆ ಇದು ನೆಟ್ಟು, ಈ ಲೈನ್ ಬೇರೆ ಆಗ್ಬಿಡ್ತು. ಆ ಲೈನ್ ಬೇರೆ, ಈ ಬೇರೆ. ಈಗ ಇದು ಹಾಕಿದ್ರು ಯಾವುದೋ ಒಂದು ಲೈನ್ ತೆಗಿಬೇಕಾಗತ್ತೆ, ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಕೈಯಲ್ಲಂತೂ ಮಾಡ್ಸೋಕ್ಕೆ ಆಗೋಲ್ಲ. ನಾನು ಕೋಲ್ ತರಲಿಲ್ಲ, ನಮಗೆ ಕೋಲಿ ನೋಡಿ ಇವೆಲ್ಲ ತೆಗ್ಸಾಕಬೇಕು. ಇದು ಇದಿದೆಯಲ್ಲ, ಬಿದ್ದಿದೆಯಲ್ಲ, ಹೌದೌದು, ಅದು ತೆಗೆದೆಲ್ಲ ಮೇಲಕ್ಕೆ ಬೀಳ್ಬೇಕದು. ಅಲ್ಲ ಇಲ್ಲಿ ಟ್ರೆಂಚು ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಏನು ಅಂತಿದ್ದೀರಾ ಇಲ್ಲಿಗೆ? ಹ್ಞೂ, ಇಲ್ಲಿ ಮಾಡೋದು ಅದೇ ಥರ ಟ್ರೆಂಚು. ಹಾಂ, ಕಾಳುಮೆಣಸು ಹಬ್ಬಿಸ್ಬೇಕಲ್ಲ, ಕಾಳುಮೆಣಸಿಗೋಸ್ಕರ ಮಾಡಬೇಕು. ಕಾಳುಮೆಣಸಿಗೋಸ್ಕರ ಸ್ವಲ್ಪ ಮಣ್ಣು, ಟ್ರೆಂಚ್ ಅಂದರೆ ಸ್ವಲ್ಪ ಮಣ್ಣು ಎತ್ತರ ಬರುತ್ತೆ ಅಂತ, ಮಣ್ಣು ಸಿಕ್ಕೋತೆ ಅಂತ. ಈಗ ನೋಡಿ ಇಷ್ಟಾಗಲ ಇದ್ರೂ ನೋಡಿ ಇಲ್ಲಿ ಕಳೆನೇ ಇಲ್ಲ. ಕಳೆ ಅಂತ ನೀವೇನು ಹೇಳ್ತಿರಲ್ಲ ನೋಡಿ, ಇಲ್ಲಿಂದ ಅಷ್ಟಾಗಲೂ ಕಳೆ ಇಲ್ಲ ನೋಡಿ, ಇಲ್ಲಿ ಕಳೆ, ಇದು ಕಳೆ. ಯಾಕೆ ನೋಡಿ, ಅದಕ್ಕೆ ಮುಚ್ಚಿಗೆ ಇಲ್ಲ. ಹೌದು, ಇದೇ ನಾವು ಹಾಕಿದ್ರೆ ಕಳೆ ಹುಟ್ಟೋದೇ ಇಲ್ಲ. ಹೌದು. ಆಮೇಲೆ ಕಳೆ ಇಲ್ಲಿ ನೋಡಿ, ಈ ಬೇಸಿಗೆರು ಹಸಿರಾಗಿದೆ ಅಂದರೆ ಅದಕ್ಕೆ ಪಸೆ ಇದೆ ಅಂದರೆ ಇದಕ್ಕಿದ್ದೇ ಇದೆ. ಇದು ಪ್ರಕೃತಿ ನಿಯಮ. ನೀವು ಯಾವ ಬ್ಲೇಡರ್ ಹಾಕಿ ಮಾರನೇ ದಿನ ಬಂದೇ ಬರುತ್ತೆ. ಕಳೆ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೋಡಿ, ಕಳೆ, ಸೊಳ್ಳೆ, ನೊಣ, ಯಾವುದೇ ಔಷಧಿನ ನಿರ್ಮೂಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದು, ಯಾವ್ದ್ರಲ್ಲೋದು ಸೊಳ್ಳೆ ಇದ್ದೇ ಇದೆ ತಾನೆ. ಈಗ ಅಮೆರಿಕಲ್ಲೂ ಸೊಳ್ಳೆ ಇದ್ದೇ ಇದೆ, ಎಷ್ಟು ಔಷಧಿ ಹೊಡಿತಾರೆ ಆದರೂ ಆಗೋಲ್ಲ. ಅದರಿಂದ ಅದ್ರ ಜೊತೆಗೆ ನಾವು ಅನುಸರಿಸ್ಕೊಂಡು ಹೋದರೆ, ಬಟ್ ಅದಕ್ಕೆ ನಮ್ಮ ಒಂದು ಅದೇ ನಾವು ಪ್ರಶ್ನೆ ಕೇಳೋದೇನು ಅಂದರೆ, ಪ್ರಕೃತಿಗೆ ಎಲ್ಲ ಗೊತ್ತಿದೆ ಅಲ್ವಾ, ಯಾವುದು ಒಳ್ಳೆಯದು ಕೊಟ್ಟಿದ್ರು. ಸೊಳ್ಳೆ ಯಾಕೆ ಹುಟ್ಟ, ಸೊಳ್ಳೆ ಯಾಕೆ ಹುಟ್ಟಿಸ್ತಾ ಅಲ್ವಾ, ಅದಕ್ಕೆ ಏನೋ ಒಂದು ಕೆಲಸ ಇರಬೇಕು. ಇದೆ. ಸಿಂಹ ಯಾಕೆ, ಚಿರತೆ ಯಾಕೆ, ಬರೀ ಜಿಂಕೆನೇ ಆಗಿದ್ದರೆ ಕಾಡೇ ಇರ್ತಾ ಇರಲಿಲ್ಲ. ಜಿಂಕೆ ತಿನ್ನೋದೆಲ್ಲ ಬರೀ ಚಿಗ್ರೆ. ಹೌದು, ನಮ್ಮ ದನ ಎಮ್ಮೆಗಳು, ಕಾಡೆಮ್ಮೆ, ಆಮೇಲೆ ಆನೆ, ಅವೆಲ್ಲ ಬರಪುಕ್ಕ ಎಲೆ ಎಲ್ಲ ತಿನ್ನುತ್ತವೆ. ಆ ಜಿಂಕೆ ತಿನ್ನೋದು ಯಾವುದೇ ಎಲೆ, ಇಷ್ಟೇ ಉದ್ದ ಬತ್ತು ಅದು ಬಗ್ಗೆ ಹಾಕೋದು. ಆ ಬರೀ ಜಿಂಕೆನೇ ಇದ್ರೆ ನಿಮಗೆ ಕಾಡೆ ಹುಡ್ತಾ ಇರಲಿಲ್ಲ. ಆ ಜಿಂಕೆನ ಆರಾಮ ಮಾಡೋಕ್ಕೆ ಚಿರತೆ ಇಟ್ಟಂತೆ, ಆಮೇಲೆ ಕಾಡು ನಾಯಿಗಳು ಇಟ್ಟಂತೆ, ಹೀಗೆ ಹಾಗೆ ಅದೆಲ್ಲ ಒಂದಕ್ಕೊಂದಿದು ಅಷ್ಟೇ, ಪೂರಕವಾಗಿ ಕೊಟ್ಟಿರೋದು. ಪೂರಕವಾಗಿ. ಈಗ ನೀವು ಈ ನೋಡಿ, ಎಷ್ಟೋ ಗಿಡಗಳು ತಾನಾಗೇ ಹುಟ್ಕೊಂಡ್ಬಿಟ್ಟಿವೆ. ಅದು ಎಷ್ಟು ಚೆನ್ನಾಗಿವೆ ಅಂದರೆ ನನಗೆ ಆಶ್ಚರ್ಯ. ಅದು ನಾವು ನೆಟ್ಟಿರೋದಕ್ಕಿಂತ. ಓಕೆ, ಅಲ್ಲ ಅವಾಗ ಯಾವ ಬಂದು ಚೆನ್ನಾಗಿರ್ತಾವೆ ಬಿಡಿ. ಹಾಂ, ತಾನೇ ಬಿದ್ದುಬಿಟ್ಟಿದೆಯಲ್ಲ, ಬಿದ್ದಿತ್ತಲ್ಲ, ನಾವು ಅದು ಆದಿಲ್ಲ, ಅದೇ ಮುಟ್ಕೊಂಡಿರೋದು.
ನೋಡಿ ಇದನ್ನೆಲ್ಲ ನಾವು ತೆಳ್ಳಗೆ ಹಾಕಬೇಕು, ಮುಚ್ಚಬೇಕು. ಹಾಂ ಅವಾಗ ಕಳೆನೇ ಹುಟ್ಟಲ್ಲ. ಹೌದು ನೋಡಿ ಹಾಂ ಹಾಂ ನೀವು 12 ಗಂಟೆಲೂ ಹೀಗೆ ಇರುತ್ತೆ. ಹಾಂ ಹೌದು ಲಕ್ಷಣ ಒಂದು ಮಲಕೋಬೋದು ಆರಾಮಾಗಿ. ಹಾವಿರ್ತವೆ ಅಷ್ಟೇ ಅಲ್ವಾ? ಏನಿರ್ತದೆ ಹಾವು ಮಲಕೊಳ್ಳೋ ಹತ್ರನೇ ಬರಲ್ಲ ಅವು. ಸರ್ ಶಬ್ದ ಇದ್ರೆ ಸಾಕು. ಮಲ್ಕೊಳ್ಳೋದು ಹೆಂಗೆ ಸರ್? ಹಾಂ ಮಲ್ಕೋಬೇಕು ಅಂದ್ರೆ ನಿದ್ರೆ ಬರಬೇಕು. ನಿದ್ದೆ ಬಂದ್ರೆ ಆಡೆಲ್ಲ ಹೇಳಕ್ಕ ಅಲ್ಲಲ್ಲ, ಏನಿಲ್ಲ, ಸುಮ್ಮನೆ ಅವಕ್ಕೂ ವಾಸನೆ ಗೊತ್ತಾಗುತ್ತಲ್ಲ, ಹಾಂ ಹಾಂ ಏನೋ ಇದೆ ಅಂತ ಬರಲ್ಲ ಅದಕ್ಕೆ. ಅವು ಆಹಾರ ಹುಡ್ಕೊಂಡು ಹೋಗುತ್ತೆ. ಹಾಂ ಅವು ಹೇಗೆ ಮಾಡುತ್ತೆ ಅಂದರೆ, ಹಾವು ನುಂಗೋದು, ಹಾಂ ಆ ನುಂಗುವಷ್ಟು ಸಣ್ಣದನ್ನೇ ಹುಡ್ಕೊಂಡು ಹೋಗುತ್ತೆ. ಹೌದು ಈ ಅದಕ್ಕಿಂತ ದಪ್ಪದು ನಾನು ಅಲ್ಲೇ ಮಲಗಿದ್ರೆ ನನ್ನ ಹತ್ರಕ್ಕೂ ಬರಲ್ಲ, ನಾನೇನು ಮಾಡೋಕ್ಕಾಗಲ್ವಲ್ಲ. ಅದು ಹೌದು ಮಾಡೋಕ್ಕಾಗಲ್ಲ. ಸಲೀಸ್ ಹೋಗ್ತಾ ಇರುತ್ತೆ. ನಾವೇನೋ ಗೊತ್ತು ತುಳಿದು ಪಳ್ದು ಏನೋ ಮಾಡಿದ್ರೆ ಅದೇ ಹೆದರ್ಕೊಂಡು ಕಡಿಯುತ್ತೆ. ಕಡಿಯುತ್ತೆ. ಇಲ್ಲರೂ ಹಾವು ಕಡಿಯಿಲ್ಲ. ಹಾಂ ಅದಾಗೆ ಅದೇ ಬಂದು ಕಡಿಯಲ್ಲ. ನಮ್ಮಷ್ಟೇ ಹೆದರಿಕೆ ಅವಕ್ಕೂ ಇರುತ್ತವೆ. ಹೌದು ಹೌದು ಹೌದು. ಅರ್ಥ ಆಯ್ತಾ ನಿಮಗೆ? ಹಾಗೆ ಅಲ್ಲ ಅದಾಗೆ ಅದೇ ಬಂದು ಕಡಿಯಲ್ಲ, ನಾವೇನಾದ್ರು ಮಾಡ್ತೀವಲ್ಲ ಗೊತ್ತಿಲ್ಲ. ಅಲ್ಲ, ನೀವು ಮಲಗಿರ್ತೀರ ಅಂತ ಇಟ್ಕೊಳ್ಳಿ, ಹಾಂ ಹೆಸರು ಗೊತ್ತಾಯ್ತಾ? ಹಾಂ ಕೆಲಸ ಅವು ಬಂದು ಪಕ್ಕ ಮಲ್ಕೊಂಬಿಟ್ಟಿರ್ತಂತೆ, ಹಾಂ ನೀವು ಗೊತ್ತಿಲ್ಲೇ ಹೊಳ್ಕೊಂಡ್ರೆ ಕಡಿಬೋದು. ಜೀವನ ನನಗೆ ಅದಕ್ಕೆ ಮುಜುರ ಆಗುತ್ತೆ ನೋಡಿ. ಹಾಂ ಆ ಥರ 20 ವರ್ಷ ಆಯಿತು, ₹1 ನಾನು ಯಾವುದೇ ಮಿಕ್ಸರ್ ಕೊಂಡ್ಕೊಂಡಿಲ್ಲ ಗೊಬ್ಬರ ಅಂತ, ₹1 ಔಷಧಿ ಕೊಂಡ್ಕೊಂಡಿಲ್ಲ. ಆಯಿತಾ? ಸಾಲಗಾರನಾಗಿದ್ದವನು ಈಗ ಸಾಲಗಾರನಲ್ಲ ನಾನು. ನಾವೊಂದು ಬ್ಯಾಂಕಿಗೆ ಸಾಲಗಾರನಾಗಿದ್ದೆ, ಹಾಂ ಇವತ್ತು ಬ್ಯಾಂಕ್ ನನಗೆ ಸಾಲಗಾರ ಬಂತಾನೆ. ಕೇಳೋದು ಕೊಡಿ ಇಡೀ ಅಂತಂದರೆ ಇನ್ನೇನು ಬೇರೆ ಥರ ಕೇಳ್ಕೊಂಡ್ರು, ಹಾಂ ಹಾಂ ಅದಕ್ಕೆ ಬಡ್ಡಿ ಕೊಡ್ತೀವಿ ಹಾಗೆ. ಹಾಂ ಕರೆಕ್ಟ್. ಅಲ್ಲ ಈಗ ನನಗೆ ಹೆಂಗೆ ಗೊತ್ತಾ, ಡೆಪಾಸಿಟ್ ಇಡೋದು ಸಾಲ ಕೊಟ್ಟಂಗ. ಓಕೆ ಹಾಂ ಅವರೇ ಬಂದು ಕೇಳ್ತಾರಲ್ಲ ಇಡೀ ನಮ್ಮಲ್ಲಿ ಇಡಿ ಅಂತ. ಅದನ್ನು ಅವ್ರು ನಮ್ಮ ದುಡ್ಡನ್ನು ಅವ್ರು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಹೌದು ಇನ್ವೆಸ್ಟ್ ಮಾಡ್ತಾರೆ, ಅದಕ್ಕೆ ಅವ್ರು ಆ ಲಾಭದಲ್ಲಿ ಅವರು ಮೇಂಟೆನೆನ್ಸು ಹಾಂ ಹಾಂ ಪ್ಲಸ್ ನಮ್ಗೆ 7 ಕೊಡ್ತಾರೆ, ಅವ್ರು ಬೇರೆಯವ್ರ ಕಡೆಗೆಲ್ಲ 10, 11, 12 ಕೊಡ್ತಾರೆ. ಕರೆಕ್ಟ್ ಸರ್. ಗೊತ್ತಾ? ಹೌದು ಈಗ ಏನಾಗಿದೆ ಅಂದರೆ ನನಗೆ ಈಗ ಮಿನಿಮಮ್ ₹1,000 ಬೇಕು ಇದಕ್ಕೆ ಮೇಂಟೆನೆನ್ಸ್ಗೆ. ಯಾವಾಗ? ಎಷ್ಟು ಲೇಬರು ಎಷ್ಟು ದಿನಕ್ಕೊಂದ್ಸಲ? ದಿನಕ್ಕೆ ₹1,000 ದಿನಕ್ಕೆ $1,000 ಬೇಕಾ ಇಲ್ಲಿಗೆ? ಈಗ ಅವನಿಗೆ ಒಬ್ಬ ಹುಡುಗ ಇದ್ದಾನೆ, ಹಾಂ ಹಾಂ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಅಂದರೆ ಬೇಕು ಆವ್ರೇಜಲ್ಲಿ. ಹಾಂ ಹಾಂ ಬಿಡಿ 1,000 ರೇಟು 3 ಲಕ್ಷ ಆಯಿತು. ಓಕೆ ನನಗೊಂದು 13-14 ವರ್ಷ ಬರುತ್ತೆ, ನನಗೇನು ಆರಾಮಾಗಿರೋ ಅದೇ ನಮ್ಮಿಂತವೇ ಇಲ್ಲ. ಆದರೆ ಆ 1,000 ಕೊಡುವಂಥ ವ್ಯವಸ್ಥೆ ಬರಲಿ ಬರದೇ ಹೋಗಲಿ, ಸಾಲ ಮಾಡಬೇಕಲ್ಲ ನಾವು ಕೊಡೋಕ್ಕೆ. ಹಾಂ ಹಾಂ ಆದರೆ ನಾನು ನಿರಾಳವಾಗಿದ್ದೀನಿ. ಓಕೆ ಅವನೊಂದಿನ ಕೆಲಸ ಮಾಡ್ತಾನೆ, ಹಾಂ ಒಂದು ಅರ್ಧ ದಿನ ವೇಸ್ಟ್ ಮಾಡ್ತೀನಿ, ನಾವೇ ತಲೆ ಬಿಸಿನೇ ಇಲ್ಲ. ಹಾಂ 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 ಅರ್ಥ ಆಯ್ತಾ? ಓಕೆ ಅಂದರೆ ನಾನು ಯಾವುದೋ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡೋಂತಿಲ್ಲ, ಇದರ ಬೆಳೆನೇ ಬೆಳೆದು ಅದೇ ಹಣದಿಂದಲೇ ಅವರಿಗೆ ಕೂಲಿ ಕೊಡುವಂಥ ಒಂದು ವ್ಯವಸ್ಥೆ ಬೇಕಲ್ಲ. ಹೌದು ನೀವು ಅದು ತೊಗೊಂಬಿಟ್ರೆ, ಒಂದು ಕಾರ್ ತೊಗೊಂಬಿಟ್ರೆ, ಇನ್ನೇನೋ ತೊಗೊಂಬಿಟ್ರೆ ನೀವು ತಿಂಗಳು ಅದಕ್ಕೆ ಕಟ್ಟಬೇಕು. ಹಾಂ ಈ ಥರ ಅವೆಲ್ಲ ಏನು ಮಾಡ್ಕೊಂಡಿಲ್ಲ ನಾನು. ಹಾಂ ಹಾಂ ನನ್ನ ಮಾತೆಲ್ಲ ಇಷ್ಟು ತನಕ ಕೇಳಿಸ್ಕೊಂಡಿದ್ದೀರಾ? ವಾಸ್ತವವಾಗಿ ಏನು ಬೇಕು ಅಂದರೆ, ಯಾವುದೇ ಭೂಮಿಯಲ್ಲಿ ನೀವೇನೇ ಬೆಳೆ ಬೆಳೀರಿ, ಕೃಷಿ ಅಂದರೆ ಭೂಮಿಲಿ ಕೃಷಿಯ ಚಟುವಟಿಕೆಗಳು ಒಂದೇ ಸಮ ನಡೀತಾ ಇರಬೇಕು, ಅದು ಕೃಷಿ ಅನಿಸ್ಕೊಳ್ಳುತ್ತೆ. ಇಲ್ಲ ವೈಯಕ್ತಿಕವಾಗಿ ನಾವೇನು ಕೈ ಹಾಕಿದ್ರೂ ಅದನ್ನು ಹಸ್ತಕ್ಷೇಪ ಅಂತಂತದೆ. ಅಂದರೆ ಕಳೆ ಬಂದರೆ ಕಳೆ ಬಂದ್ಕೊಳ್ಳಿ, ಇನ್ನೊಂದು ಬಂದ್ಕೊಳ್ಳಿ, ಅದು ಬಿಟ್ಟು ಪೂರಕವಾಗಿ ಆ ಗಿಡಕ್ಕೆ ಏನು ಬೇಕು. ಈಗ ನಮ್ಮ ತೋಟದಲ್ಲಿ ನಮ್ಮ ವೀಡಿಯೋಲ್ಲಿ ನೋಡಿರಲ್ಲ, ಆ ಥರ ನೋಡಿದ್ರೆ ನಮ್ಮ ಕೈಗೆ ಹಸ್ತಕ್ಷೇಪ ಇಲ್ಲವೇ ಇಲ್ಲ. ಕಾರಣ ನೋಡಿ, ಯಾವುದೇ ಗಿಡ ಬಡ್ಡೆ ನಾವು ಬಿಡಿಸೋದಿಲ್ಲ, ಅಲ್ಲ ಬಡ್ಡೆ ಹತ್ರ ನೀರು ಕೊಡೋದಿಲ್ಲ. ಈ ಥರ ಎಲ್ಲ ನೀವು ನೋಡ್ತಾ ಇರೋದ್ರಿಂದ, ಆಮೇಲೆ ಆರೋಗ್ಯವಾಗಿ ಕಾಣೋದ್ರಿಂದ ಅವೆಲ್ಲ ಸರಿಯೋ ಇದು ಸರಿಯೋ ಅಂತ ನೀವೇ ತೀರ್ಮಾನ ಮಾಡ್ಕೋಬೋದು ಅಷ್ಟೇ. ಇನ್ನೇನು ಹೆಚ್ಚಿಗೆ ಹೇಳಾರೆ. ಆರಾಮಾಗಿ ಕೃಷಿ ಮಾಡೋದು ಎಷ್ಟು ಸುಲಭ ಅಂದರೆ, ನಮಗೆ ಗೊತ್ತಿಲ್ಲದೆ ಏನೇನೋ ಮಾಡೋಕ್ಕೋದ್ರೆ ಪುನಃ ಕಷ್ಟ ನಮ್ಮ ಮೇಲೆ ಹೇಳ್ಕೊತೀವಿ. ಈಗ ಮಳೆಗಾಲ ಇಲ್ಲ ಅಂತ ಗೊತ್ತಿದ್ದು ಎಷ್ಟು ಜನ ಶುಂಠಿ ಅಂತೆ ಏನು ಹಾಕಿ ಒದ್ದಾಡ್ತಾ ಇದ್ದಾರೆ. ಅಯ್ಯೋ ನೀರಿಲ್ಲ ಅಂತ ಎಲ್ಲೆಲ್ಲೋ ದಿನ ಬೆಳಗ್ಗೆ ಎಷ್ಟು 1 ಗಂಟೆ ಕೆಲಸ ಮಾಡೋ ಕಡೆ 4 ಗಂಟೆ, ಪುನಃ ಅಲ್ಲೂ ನೀರು ನಿಂತು ಹೋದರೆ ಹಾಕಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಹಾಗೆ ನೋಡಬೇಕು, ಮನುಷ್ಯನಿಗೆ ಹಣ ಬೇಕು. ಯಾವಾಗ ನಮಗೆ ಹವಾಮಾನ ಗೊತ್ತಾಗುತ್ತೋ ಅದಕ್ಕೆ ಹೊಂದ್ಕೊಂಡು ನಮಗೆ ಇದು ಬಂದು ದುಡ್ಡನ್ನು ಇಟ್ಕೊಂಡು ಬೆಳೆಗಳಿಗೆ ಮಾಡ್ಕೊಂಡು ಹೋಗೋದಾದರೆ ನೀವು ಚೆನ್ನಾಗಿರ್ತೀರ, ಪ್ರಕೃತಿಯೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.